ನಂಬರ್ಸ್ ಪಾರ್ಟ್ 1 ಆರ್ಡರ್ ಆಫ್ ಆಪರೇಷನ್ಸ್. ಒಂದು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ನಮಗೆ ಕೊಟ್ಟಾಗ ಅದನ್ನ ನಾವು ಯಾವ ಆರ್ಡರ್ ಅಲ್ಲಿ ಸಾಲ್ವ್ ಮಾಡಬೇಕು ಅಂತ ಹೇಳೋದೇ ಈ ಆರ್ಡರ್ ಆಫ್ ಆಪರೇಷನ್ಸ್ ರೂಲ್. ಫಾರ್ ಎಕ್ಸಾಂಪಲ್, ನೀವು ಸ್ಕ್ರೀನ್ ಮೇಲೆ ನೋಡ್ತಿರೋ ಈ ಎಕ್ಸ್ಪ್ರೆಷನ್ ನ ನಾವು ಹೇಗೆ ಸಾಲ್ವ್ ಮಾಡಬೇಕು? ಇಲ್ಲಿ ಮ್ಯಾಥಮೆಟಿಕಲ್ ಆಪರೇಷನ್ಸ್ ಆದ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಹಾಗೆ ಸ್ಕ್ವೇರ್ ರೂಟ್, ಸ್ಕ್ವೇರ್ಸ್ ಎಲ್ಲವೂ ಒಟ್ಟಿಗೆ ಇದೆ. ಹೀಗಿದ್ದಾಗ ಯಾವ ಆಪರೇಷನ್ ಅನ್ನ ನಾವು ಮೊದಲು ಮಾಡಬೇಕು, ಯಾವುದನ್ನ ಅದಾದ ನಂತರದಲ್ಲಿ ಮಾಡಬೇಕು ಅಂತ ಈ ಆರ್ಡರ್ ಆಫ್ ಆಪರೇಷನ್ಸ್ ರೂಲ್ ನಮಗೆ ಹೇಳುತ್ತೆ. ಆರ್ಡರ್ ಆಫ್ ಆಪರೇಷನ್ಸ್ is a collection of rules that tells us which operation to perform first in a mathematical expression. ಈ ಆರ್ಡರ್ ಆಫ್ ಆಪರೇಷನ್ಸ್ ಅನ್ನೋದು ಒಂದು ಸೆಟ್ ಆಫ್ ರೂಲ್ಸ್. ಅದು ನಮಗೆ ಒಂದು ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ನಲ್ಲಿ ಯಾವ ಆಪರೇಷನ್ ಅನ್ನ ಮೊದಲಿಗೆ ಮಾಡಬೇಕು, ಅದಾದ ನಂತರದಲ್ಲಿ ಯಾವ್ದನ್ನ ಮಾಡಬೇಕು ಅಂತ ತಿಳಿಸ್ಕೊಡುತ್ತೆ. ಇದಕ್ಕಾಗಿ ಇರೋ ರೂಲ್ ಬಾಡ್ ಮಾಸ್ ರೂಲ್. ಏನಿದು ಬಾಡ್ ಮಾಸ್ ರೂಲ್ ಅಂತಂದ್ರೆ, ಬಿ ಅಂತಂದ್ರೆ ಬ್ರಾಕೆಟ್ಸ್. ಮೊದಲಿಗೆ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ನಲ್ಲಿ ಬ್ರಾಕೆಟ್ಸ್ ಎಲ್ಲಿರುತ್ತೋ ಆ ಬ್ರಾಕೆಟ್ಸ್ ಒಳಗಿರುವಂತ ಆಪರೇಷನ್ಸ್ ಅನ್ನ ಮೊದಲು ಮಾಡಬೇಕು. ನಂತರದಲ್ಲಿ ಓ ಆರ್ಡರ್ಸ್, ಆರ್ಡರ್ ಆಫ್ ಅಂದ್ರೆ ಎಕ್ಸ್ಪೋನೆಂಟ್ಸ್, ಸ್ಕ್ವೇರ್ ರೂಟ್ ಹಾಗೆ ಪವರ್, ಇವುಗಳನ್ನ ನಾವು ನಂತರದಲ್ಲಿ ಮಾಡಬೇಕಾಗತ್ತೆ. ಅದಾದ ನಂತರ ಡಿವಿಷನ್, ನಂತರದಲ್ಲಿ ಮಲ್ಟಿಪ್ಲಿಕೇಶನ್. ಡಿವಿಷನ್ ಹಾಗೂ ಮಲ್ಟಿಪ್ಲಿಕೇಶನ್ ಎರಡಕ್ಕೂ ಸೇಮ್ ಪ್ರಯಾರಿಟಿ ಇರುತ್ತೆ. ಒಂದೇ ಎಕ್ಸ್ಪ್ರೆಷನ್ ನಲ್ಲಿ ಡಿವಿಷನ್ ಅಂಡ್ ಮಲ್ಟಿಪ್ಲಿಕೇಶನ್ ಇದ್ದಾಗ ನಾವು ಲೆಫ್ಟ್ ಇಂದ ರೈಟ್ ಹೋಗಿ ಯಾವುದು ಮೊದಲು ಬರುತ್ತೋ ಅದನ್ನ ಮಾಡ್ತೀವಿ. ಇದಾದ ನಂತರದಲ್ಲಿ ಅಡಿಷನ್ ಅಂಡ್ ಸಬ್ಟ್ರಾಕ್ಷನ್, ಎ ಅಂಡ್ ಎಸ್ ಕೊನೆಗೆ ಬರುತ್ತೆ. ಅಡಿಷನ್ ಅಂಡ್ ಸಬ್ಟ್ರಾಕ್ಷನ್ಗೂ ಸಹ ಸೇಮ್ ಪ್ರಯಾರಿಟಿ ಇರುತ್ತೆ. ಹಾಗಾಗಿ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ನಲ್ಲಿ ಲೆಫ್ಟ್ ಟು ರೈಟ್ ನಾವು ಸಾಲ್ವ್ ಮಾಡ್ತಾ ಹೋಗ್ತೀವಿ. ಮೊದಲಿಗೆ ಅಡಿಷನ್ ಬಂದ್ರೆ ಅಡಿಷನ್, ಸಬ್ಟ್ರಾಕ್ಷನ್ ಬಂದ್ರೆ ಸಬ್ಟ್ರಾಕ್ಷನ್ ಅನ್ನ ಮಾಡ್ತೀವಿ. ನಂಬರ್ಸ್ ಪಾರ್ಟ್ 2 ಪ್ರೈಮ್ ನಂಬರ್ಸ್. ಪ್ರೈಮ್ ನಂಬರ್ಸ್ ಅಂತಂದ್ರೆ ಏನು? Prime number is a natural number that is divisible only by itself and 1. Prime number ಅನ್ನೋದು ಒಂದು ನ್ಯಾಚುರಲ್ ನಂಬರ್. ನ್ಯಾಚುರಲ್ ನಂಬರ್ ಅಂತಂದ್ರೆ ಎನಿ ನಂಬರ್ ವಿಚ್ ಇಸ್ ಪಾಸಿಟಿವ್, ಅಂಡ್ ನ್ಯಾಚುರಲ್ ನಂಬರ್ ಜೊತೆಗೆ ದಟ್ ಇಸ್ ಡಿವಿಸಿಬಲ್ ಓನ್ಲಿ ಬೈ ಇಟ್ ಸೆಲ್ಫ್ ಅಂಡ್ 1. ಆ ನಂಬರ್ ಬರೀ ಅದರಿಂದ ಹಾಗೆ 1 ಇಂದ ಮಾತ್ರ ಡಿವಿಸಿಬಲ್ ಆಗುತ್ತೆ. ಏನು ಡಿವಿಸಿಬಲ್ ಆಗುತ್ತೆ ಅಂತಂದ್ರೆ, ನಾವು ಆ ನಂಬರ್ ನ ಅದೇ ನಂಬರ್ ಹಾಗೆ 1 ಇಂದ ಡಿವೈಡ್ ಮಾಡಿದಾಗ ಮಾತ್ರ ನಮಗೆ ಅದು ಕಂಪ್ಲೀಟ್ ಆಗಿ ಡಿವೈಡ್ ಆಗಿ ರಿಮೈಂಡರ್ 0 ಬರುವಂತದ್ದು. ಅದೇ ಬೇರೆ ನಂಬರ್ ಇಂದ ನಾವು ಅದನ್ನ ಡಿವೈಡ್ ಮಾಡಿದಾಗ ನಮಗೆ ರಿಮೈಂಡರ್ 0 ಬರೋದಿಲ್ಲ. ಅಂತಹ ನಂಬರ್ಸ್ ಅನ್ನ ನಾವು ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ದ ಲೋಯೆಸ್ಟ್ ಪ್ರೈಮ್ ನಂಬರ್ ಅಂಡ್ ದ ಓನ್ಲಿ ಈವನ್ ಪ್ರೈಮ್ ನಂಬರ್ ಇಸ್ 2. ಅತಿ ಕಡಿಮೆ ಸಂಖ್ಯೆಯ ಪ್ರೈಮ್ ನಂಬರ್ ಹಾಗೆ ಓನ್ಲಿ ಈವನ್ ಪ್ರೈಮ್ ನಂಬರ್ ಅಂತಂದ್ರೆ ಅದು 2. Natural numbers which are not prime numbers are called composite numbers. Composite numbers are composed of its prime factors. ಯಾವ ನಂಬರ್ ಪ್ರೈಮ್ ನಂಬರ್ ಆಗಿರಲ್ವೋ ಅಂತಹ ನಂಬರ್ಸ್ ಅನ್ನ ನಾವು ಕಾಂಪೋಸಿಟ್ ನಂಬರ್ಸ್ ಅಂತ ಕರಿತೀವಿ. ಕಾಂಪೋಸಿಟ್ ನಂಬರ್ಸ್ ಅನ್ನೋದು ಪ್ರೈಮ್ ಫ್ಯಾಕ್ಟರ್ಸ್ ಇಂದ ಕಂಪೋಸ್ ಆಗಿರುತ್ತೆ. 1 is neither a prime number nor a composite number. 1 ಅನ್ನೋದು ಪ್ರೈಮ್ ನಂಬರ್ ಸಹ ಅಲ್ಲ, ಹಾಗೆ ಕಾಂಪೋಸಿಟ್ ನಂಬರ್ ಸಹ ಆಗೋದಿಲ್ಲ. There are 25 prime numbers which are less than 100 and 168 prime numbers less than 1000. 100ಕ್ಕಿಂತ ಕಡಿಮೆ ಸಂಖ್ಯೆಯಲ್ಲಿ ನಮಗೆ 25 ಪ್ರೈಮ್ ನಂಬರ್ ಸಿಗುತ್ತೆ, ಹಾಗೆ 1000ಕ್ಕಿಂತ ಕಡಿಮೆಯಲ್ಲಿ ನಮಗೆ 168 ಪ್ರೈಮ್ ನಂಬರ್ಸ್ ಸಿಗುತ್ತೆ. ಪ್ರೈಮ್ ನಂಬರ್ಸ್ ಲೆಸ್ ದೆನ್ 100, ನಾನು ಆಗ್ಲೇ ಹೇಳಿದಾಗೆ ಲೆಸ್ ದೆನ್ 100 ನಮಗೆ 25 ಪ್ರೈಮ್ ನಂಬರ್ ಸಿಗುತ್ತೆ. ಇವೆಲ್ಲವೂ ನಮಗೆ ಲೆಸ್ ದೆನ್ 100 ಸಿಗುವಂತ ಪ್ರೈಮ್ ನಂಬರ್ಸ್. ನಾವೀಗ ಒಂದು ಎಕ್ಸಾಂಪಲ್ ತಗೊಂಡ್ರೆ 41 ಅಂತ ನಾನು ಒಂದು ಎಕ್ಸಾಂಪಲ್ ತಗೋತೀನಿ. 41 ಯಾಕೆ ಪ್ರೈಮ್ ನಂಬರ್ ಅಂತಂದ್ರೆ, ನಾವು ಈ 41 ನ ಯಾವುದೇ ಬೇರೆ ನಂಬರ್ ಇಂದ ಡಿವೈಡ್ ಮಾಡಿದ್ರು ಇದು ಕಂಪ್ಲೀಟ್ ಆಗಿ ಡಿವೈಡ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ನಾನು 4 ಇಂದ ಡಿವೈಡ್ ಮಾಡ್ತೀನಿ 41 ಅಂದ್ರೆ 4 10s 40 ಆಗತ್ತೆ, ನಮ್ಗೆ ರಿಮೈಂಡರ್ 1 ಉಳ್ಕೊಳ್ಳುತ್ತೆ, ಕಂಪ್ಲೀಟ್ ಆಗಿ ಡಿವೈಡ್ ಆಗೋದಿಲ್ಲ. ಹಾಗಿದ್ರೆ ನಾನು ಬೇರೆ ನಂಬರ್ 5 ಇಂದ ತಗೊಂಡ್ರೆ 5 8s 40 ಮತ್ತೆ 1 ನಮಗೆ ಉಳ್ಕೊಳ್ಳುತ್ತೆ. ಆದ್ರೆ ನಾವು ಗಮನಿಸಬಹುದು ನೋಡಿ, 41 ನ 41 ಇಂದ ಡಿವೈಡ್ ಮಾಡಿದಾಗ ಮಾತ್ರ ನಮಗೆ ರಿಮೈಂಡರ್ 0 ಬರುವಂತದ್ದು. ಅಥವಾ 41 ನ 1 ಇಂದ ಡಿವೈಡ್ ಮಾಡಿದಾಗ 141s 41 ಆಗ 0 ಬರುತ್ತೆ ನೋಡಿ. 0 ಅಂಡ್ ಇಟ್ ಸೆಲ್ಫ್ 41 ಅಂಡ್ 1 ಇಂದ ಡಿವೈಡ್ ಮಾಡಿದಾಗ ಮಾತ್ರ
ನಮ್ಗೆ ರಿಮೈಂಡರ್ 0 ಬಂತು. ಹಾಗಾಗಿ 41 ಇಸ್ ಅ ಪ್ರೈಮ್ ನಂಬರ್. ಇನ್ನ ಕಾಂಪೋಸಿಟ್ ನಂಬರ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನೋಡಿ 50 ಅನ್ನೋದು ಒಂದು ಕಾಂಪೋಸಿಟ್ ನಂಬರ್. 50 ಇಸ್ ಅ ಕಾಂಪೋಸಿಟ್ ನಂಬರ್ ಅಂದ್ರೆ ನಾನು ಆಗ್ಲೇ ಹೇಳಿದೆ 50 ಇಸ್ ಕಂಪೋಸ್ಡ್ ಆಫ್ ಇಟ್ಸ್ ಪ್ರೈಮ್ ಫ್ಯಾಕ್ಟರ್ಸ್ ಅಂತ. ನಾವು 50 ಅನ್ನ ಹೇಗೆ ಬರಿಬಹುದು? 50 ಅನ್ನ ನಾವು 5 into 10 ಅಂತ ಬರಿಬಹುದು. ನೋಡಿ 5 ಇಸ್ ಅ ಪ್ರೈಮ್ ನಂಬರ್, ಆದ್ರೆ 10 ಪ್ರೈಮ್ ನಂಬರ್ ಅಲ್ಲ. ನಾವು ಅದನ್ನು ಇನ್ನೂ ಡಿಕಂಪೋಸ್ ಮಾಡಬಹುದು. 5 into ನಾವು 10 ಅನ್ನ 5 into 2 ಅಂತ ಬರಿಬಹುದು. ನೋಡಿ 5 ಇಸ್ ಅ ಪ್ರೈಮ್ ನಂಬರ್, 2 ಇಸ್ ಅ ಪ್ರೈಮ್ ನಂಬರ್. ಇದನ್ನ ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತ ಕರಿತೀವಿ. ನಾವು 50 ಅನ್ನ 5 into 5 into 2 ಅಂತ ಬರಿಬಹುದು. ನೋಡಿ ದಿಸ್ ಕಾಂಪೋಸಿಟ್ ನಂಬರ್ 50 is composed of its prime factors ಅಂತಂದ್ರೆ 5 is a prime number, 2 is also a prime number. It is composed of its prime factors ಅಂತ ನಾವು ಕರಿತೀವಿ. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ನಾನು 80 ಅಂತ ಒಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ 80 is also a composite number. ನಾವು 80 ಅನ್ನ 40 into 2 ಅಂತ ಬರಿಬಹುದು. ಅಂದ್ರೆ 40 ಅನ್ನ 20 into 2 ಅಂತ ಬರೆದ್ರೂ ಆಗುತ್ತೆ. 20 ಅನ್ನ 10 into 2 into 2. ಹಾಗೆ 10 ಅನ್ನ 5 into 2 into 2. ನೋಡಿ ಈಗ ಎಲ್ಲವೂ ಪ್ರೈಮ್ ನಂಬರ್ಸ್ ಆಯ್ತು 5 and 2. ಅಗೈನ್ ದಿಸ್ ನಂಬರ್ 80 ಅನ್ನೋದು ಇಸ್ ಅ ಕಾಂಪೋಸಿಟ್ ನಂಬರ್ ಕಂಪೋಸ್ಡ್ ಆಫ್ ಇಟ್ಸ್ ಪ್ರೈಮ್ ಫ್ಯಾಕ್ಟರ್ಸ್ ಅಂತ ನಾವು ಹೇಳಬಹುದು. ಡಿವಿಸಿಬಿಲಿಟಿ ರೂಲ್ಸ್. ಏನಿದು ಡಿವಿಸಿಬಿಲಿಟಿ ರೂಲ್ ಅಂತಂದ್ರೆ ಯಾವ್ದಾದ್ರೂ ಒಂದು ನಂಬರ್, ಪರ್ಟಿಕ್ಯುಲರ್ ನಂಬರ್ ಈ ನಂಬರ್ಸ್ ಇಂದ, ಈ 2, 3, 4 ಅಂತ ನಾನು ಏನು ಮೆನ್ಷನ್ ಮಾಡಿದೀನಿ, ಈ ನಂಬರ್ಸ್ ಇಂದ ಯಾವಾಗ ಡಿವಿಸಿಬಲ್ ಆಗತ್ತೆ ಅನ್ನೋದನ್ನ ಕಂಡು ಹಿಡಿಯೋದಕ್ಕೆ ಇರೋದೇ ಈ ಡಿವಿಸಿಬಿಲಿಟಿ ರೂಲ್ಸ್. ಡಿವಿಸಿಬಿಲಿಟಿ ರೂಲ್ಸ್ ನ ಇಟ್ಕೊಂಡು ನಾವು ಕಾಂಪ್ಲೆಕ್ಸ್ ಆಗಿರೋ ದೊಡ್ಡ ದೊಡ್ಡ ನಂಬರ್ಸ್ ಅನ್ನ ಈ ನಂಬರ್ಸ್ ಇಂದ 2, 3, 4, 5, 6 ಇಲ್ಲಿ ಮೆನ್ಷನ್ ಮಾಡಿರೋ ನಂಬರ್ಸ್ ಇಂದ ಡಿವೈಡ್ ಮಾಡಬಹುದಾ ಇಲ್ವಾ ಅಂತ ಈಸಿಯಾಗಿ ತಿಳ್ಕೋಬಹುದು. ಎಕ್ಸಾಂಪಲ್ ಹೇಳೋದಾದ್ರೆ ಒಂದು ನಂಬರ್ 2 ಇಂದ ಹೇಗೆ ಡಿವೈಡ್ ಆಗುತ್ತೆ, 2 ಇಂದ ಡಿವೈಡ್ ಆಗುತ್ತೋ ಇಲ್ವೋ ಅಂತ ತಿಳ್ಕೊಳ್ಳೋದಕ್ಕೆ ನಾವು ಲಾಸ್ಟ್ ಡಿಜಿಟ್ ಅನ್ನ ನೋಡಿದ್ರೆ ಸಾಕು. ಆ ಲಾಸ್ಟ್ ಡಿಜಿಟ್ 0, 2, 4, 6 ಅಥವಾ 8 ಆಗಿದ್ದಲ್ಲಿ ಆ ನಂಬರ್ 2 ಇಂದ ಡಿವೈಡ್ ಆಗತ್ತೆ. ಅದೇ 3 ಇಂದ ಡಿವೈಡ್ ಆಗುತ್ತೋ ಇಲ್ವೋ ಅಂತ ತಿಳ್ಕೊಬೇಕಾದ್ರೆ ನಾವು ಆ ನಂಬರ್ ಅಲ್ಲಿರೋ ಎಲ್ಲಾ ಡಿಜಿಟ್ಸ್ ಅನ್ನು ಆಡ್ ಮಾಡಿ, ಸಮ್ ಮಾಡಿ ಅದನ್ನ 3 ಇಂದ ಡಿವೈಡ್ ಮಾಡಿದ್ರೆ ಅದೇನಾದ್ರೂ ಡಿವೈಡ್ ಆದ್ರೆ ಹಾಗಿದ್ರೆ ಆ ಎಂಟೈರ್ ನಂಬರ್, ಆ ದೊಡ್ಡ ನಂಬರ್ ಏನಿತ್ತು ಅದು ಕೂಡ 3 ಇಂದ ಡಿವೈಡ್ ಆಗತ್ತೆ. ಹೀಗೆ ನಮಗೆ ಪ್ರತಿಯೊಂದು ನಂಬರ್, ಇಲ್ಲಿ ನಾನು 2 to 12 ನಂಬರ್ಸ್ಗೆ ಡಿವಿಸಿಬಿಲಿಟಿ ರೂಲ್ಸ್ ನ ಮೆನ್ಷನ್ ಮಾಡಿದೀನಿ. ಇದನ್ನ ನಾವು ಜ್ಞಾಪಕದಲ್ಲಿ ಇಟ್ಕೊಂಡ್ರೆ ನಮಗೆ ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ಬೇಕಾದ್ರೆ ಹೆಲ್ಪ್ ಆಗುತ್ತೆ. ಇದು ಮಾಡ್ತಾ ಮಾಡ್ತಾ ನಮ್ಗೆ ಹಾಗೆ ಜ್ಞಾಪಕದಲ್ಲಿ ಉಳ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್ 9 ಒಂದು ದೊಡ್ಡ ನಂಬರ್ 9 ಇಂದ ಡಿವೈಡ್ ಆಗುತ್ತೋ ಇಲ್ವೋ ಅನ್ಬೇಕಾದ್ರೆ ಇಫ್ ದ ಸಮ್ ಆಫ್ ದ ಡಿಜಿಟ್ಸ್ ಇಸ್ ಡಿವಿಸಿಬಲ್ ಬೈ 9, ಅದನ್ನ ಸಮ್ ಮಾಡಿ ಆ ಡಿಜಿಟ್ಸ್ ನ ಅದೇನಾದ್ರೂ 9 ಇಂದ ಡಿವೈಡ್ ಆದ್ರೆ ಆಗ ಆ ಎಂಟೈರ್ ನಂಬರ್ ಕೂಡ 9 ಇಂದ ಡಿವೈಡ್ ಆಗುತ್ತೆ ಅಂತ ನಾವು ಹೇಳ್ಬಹುದು. ಇದಕ್ಕೆ ಕೆಲವೊಂದಿಷ್ಟು ನಾವು ಎಕ್ಸಾಂಪಲ್ಸ್ ಅನ್ನ ನೋಡೋಣ. ಕೆಲವೊಂದು ಎಕ್ಸಾಂಪಲ್ಸ್ ನೋಡೋದು ಹೇಗೆ, ಯಾವ್ದಾದ್ರು ಒಂದು ಎಕ್ಸಾಂಪಲ್ ನಾನು ತಗೋತೀನಿ. ಈ ನಂಬರ್ 430 ಅನ್ನೋ ನಂಬರ್ 2 ಇಂದ ಡಿವೈಡ್ ಆಗತ್ತಾ ಅಂತ ನಾನು ಚೆಕ್ ಮಾಡ್ಬೇಕಾದ್ರೆ ಲಾಸ್ಟ್ ಡಿಜಿಟ್ ನೋಡಿದ್ರೆ ಆಯ್ತು. ಲಾಸ್ಟ್ ಡಿಜಿಟ್ 0, 2, 4, 6, 8 ಇದ್ರೆ ಅದು 2 ಇಂದ ಡಿವೈಡ್ ಆಗುತ್ತೆ. ಸೊ 430 ಇಸ್ ಡಿವಿಸಿಬಲ್ ಬೈ 2 ಅಂತ ಹೇಳಬಹುದು. ಆದ್ರೆ 3 ಇಂದ ಆಗತ್ತಾ? ಡಿವಿಸಿಬಿಲಿಟಿ ರೂಲ್ ಆಫ್ 3 ಏನ್ ಹೇಳುತ್ತೆ? ಇಫ್ ಸಮ್ ಆಫ್ ದ ಡಿಜಿಟ್ಸ್ ಇಸ್ ಡಿವಿಸಿಬಲ್ ಬೈ 3 ದೆನ್ ಇಟ್ ಇಸ್ ಡಿವಿಸಿಬಲ್ ಬೈ 3 ಅಂತ ಹೇಳುತ್ತೆ. ಅದೇ 4 + 3 + 0 ಇಸ್ 7. 7 ಡಿವೈಡೆಡ್ ಬೈ 3 ನಮಗೆ 1 ರಿಮೈಂಡರ್ ಬರುತ್ತೆ. ಸೊ ಹಾಗಾಗಿ 430 ಇಸ್ ನಾಟ್ ಡಿವಿಸಿಬಲ್ ಬೈ 3 ಅಂತ ಹೇಳಬಹುದು. ಅದೇ ಡಿವಿಸಿಬಿಲಿಟಿ ರೂಲ್ ಆಫ್ 4 ಏನ್ ಹೇಳುತ್ತೆ? ಇಫ್ ದ ಲಾಸ್ಟ್ 2 ಡಿಜಿಟ್ಸ್ 430 ಅಲ್ಲಿ ಲಾಸ್ಟ್ 2 ಡಿಜಿಟ್ಸ್ ಇಸ್ ಡಿವಿಸಿಬಲ್ ಬೈ 4, ಆಗ 430 ಇಸ್ ಆಲ್ಸೋ ಡಿವಿಸಿಬಲ್ ಬೈ 4 ಅಂತ ಹೇಳುತ್ತೆ. ನಮ್ಗಿಲ್ಲಿ 4 7s are 28, ನಮ್ಗೆ 2 ರಿಮೈಂಡರ್ ಬರುತ್ತೆ. ಹಾಗಾಗಿ 430 ಅನ್ನು ಸಹ ನಾವು 4 ಇಂದ ಡಿವೈಡ್ ಮಾಡೋದಕ್ಕೆ ಆಗೋದಿಲ್ಲ. ಡಿವಿಸಿಬಿಲಿಟಿ ರೂಲ್ ಆಫ್ 5 ಏನ್ ಹೇಳುತ್ತೆ? ಲಾಸ್ಟ್ ಡಿಜಿಟ್ ಶುಡ್ ಬಿ 0 or 5. ಲಾಸ್ಟ್ ಡಿಜಿಟ್ 0 ಅಥವಾ 5 ಇದ್ರೆ ಅದು 5 ಇಂದ ಡಿವೈಡ್ ಆಗತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ 0 ಇರೋದ್ರಿಂದ ಈ ನಂಬರ್ 5 ಇಂದ ಡಿವೈಡ್ ಆಗತ್ತೆ. ಹೀಗೆ ನಾವು ಡಿವಿಸಿಬಿಲಿಟಿ ರೂಲ್ಸ್ ಅನ್ನ ಉಪಯೋಗಿಸಿಕೊಂಡು ಒಂದು ನಂಬರ್ ಈ ನಂಬರ್ಸ್ ಇಂದ ಡಿವೈಡ್ ಆಗುತ್ತೋ ಇಲ್ವೋ ಅನ್ನೋದನ್ನ ಹೇಳ್ಬಹುದು. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ 345 ಅಂತ ತಗೋತೀನಿ. 345 ಈಗ ಈ ನಂಬರ್ 6 ಇಂದ ಡಿವೈಡ್ ಆಗುತ್ತಾ ಚೆಕ್ ಮಾಡೋಣ. ಡಿವಿಸಿಬಿಲಿಟಿ ರೂಲ್ ಆಫ್ 6 ಏನ್ ಹೇಳುತ್ತೆ ಅಂದ್ರೆ ದಿಸ್ ನಂಬರ್ ಶುಡ್ ಬಿ ಡಿವಿಸಿಬಲ್ ಬೈ ಬೋತ್ 2 and 3. ಈ ನಂಬರ್ 2 and 3 ಇಂದ ಡಿವೈಡ್ ಆದ್ರೆ ಮಾತ್ರ
6 ಇಂದ ಡಿವೈಡ್ ಆಗಕ್ಕೆ ಸಾಧ್ಯ. ಹಾಗಾದ್ರೆ ಈ ನಂಬರ್ 2 ಇಂದ ಡಿವೈಡ್ ಆಗತ್ತಾ? ಇಲ್ಲ, ಯಾಕಂದ್ರೆ ಲಾಸ್ಟ್ ಡಿಜಿಟ್ 5 ಇದೆ. ಹಾಗಾಗಿ ಈ ನಂಬರ್ 2 ಇಂದ ಡಿವೈಡ್ ಆಗಲ್ಲ. ಹಾಗಾಗಿ ಈ ನಂಬರ್ 6 ಇಂದನೂ ಡಿವೈಡ್ ಆಗೋದಿಲ್ಲ. 7 ಇಂದ ಆಗತ್ತಾ? ಡಿವಿಸಿಬಿಲಿಟಿ ರೂಲ್ ಆಫ್ 7 ಏನ್ ಹೇಳುತ್ತೆ ಅಂದ್ರೆ, ನಾವು ಲಾಸ್ಟ್ ಡಿಜಿಟ್ ಅನ್ನ ತಗೊಂಡು ಅದನ್ನ 2 ಇಂದ ಮಲ್ಟಿಪ್ಲೈ ಮಾಡಿ, ಅದನ್ನ ಡಬಲ್ ಮಾಡಿ, ಅದನ್ನ ನಾವು ಈ ನಂಬರ್ ಇಂದ ಮೈನಸ್ ಮಾಡಿದ್ರೆ ಯಾವ ನಂಬರ್ ಬರುತ್ತೋ ಇದನ್ನ 7 ಇಂದ ಡಿವಿಸಿಬಲ್ ಮಾಡಿ, ನಮಗೇನಾದ್ರೂ ರಿಮೈಂಡರ್ 0 ಅಂದ್ರೆ ಇದು ಕಂಪ್ಲೀಟ್ಲಿ ಡಿವೈಡ್ ಆದ್ರೆ ಈ ನಂಬರ್ ಸಹ 7 ಇಂದ ಡಿವೈಡ್ ಆಗತ್ತೆ ಅಂತ ಹೇಳ್ಬೋದು. ಆದ್ರೆ ನಮ್ಗೆ ರಿಮೈಂಡರ್ 3 ಬಂದಿರೋದ್ರಿಂದ 345 ಕೂಡ 7 ಇಂದ ಡಿವಿಸಿಬಲ್ ಆಗೋದಿಲ್ಲ. ಹೀಗೆ ನಾವು ಡಿವಿಸಿಬಿಲಿಟಿ ರೂಲ್ ಅನ್ನ ಉಪಯೋಗಿಸಿಕೊಂಡು ಒಂದು ದೊಡ್ಡ ನಂಬರ್ ಈ ನಂಬರ್ಸ್ ಇಂದ ಬೇರೆ ನಂಬರ್ ಇಂದ ಡಿವೈಡ್ ಆಗುತ್ತೋ ಇಲ್ವೋ ಅನ್ನೋದನ್ನ ಹೇಳ್ಬಹುದು. ಸ್ಕ್ವೇರ್ಸ್ ಫ್ರಮ್ 1 to 32. ನಾವು ಒಂದು ನಂಬರ್ ಪ್ರೈಮ್ ನಂಬರ್ ಅಲ್ವಾ ಅಂತ ಕಂಡುಹಿಡಿಯೋದಕ್ಕೆ ಈ ಸ್ಕ್ವೇರ್ಸ್ ಅನ್ನ ಉಪಯೋಗಿಸ್ತೀವಿ. ಹಾಗಾಗಿ ನಾನು ಇಲ್ಲಿ 1 to 32 ನಂಬರ್ಸ್ ನ ಸ್ಕ್ವೇರ್ಸ್ ನ ಮೆನ್ಷನ್ ಮಾಡಿದೀನಿ. ಈಗಾಗಲೇ ಎಲ್ಲರಿಗೂ ಸ್ಕ್ವೇರ್ ಅಂದ್ರೆ ಏನು ಅಂತ ಗೊತ್ತಿರುತ್ತೆ. ಸ್ಕ್ವೇರ್ ನಂಬರ್ ಅಂದ್ರೆ ಒಂದು ನಂಬರ್ ನ ಅದೇ ನಂಬರ್ ಇಂದ ಮಲ್ಟಿಪ್ಲೈ ಮಾಡಿದಾಗ ಬರುವಂತದ್ದು ಸ್ಕ್ವೇರ್ ನಂಬರ್. ನಂಬರ್ಸ್ ಪಾರ್ಟ್ 3, HCF ಅಂಡ್ LCM. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಏನಿದು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್? ಅದಕ್ಕೂ ಮೊದಲು ಫ್ಯಾಕ್ಟರ್ ಅಂತಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಒಂದು ನಂಬರ್ನ ಬೇರೆಯ ನಂಬರ್ ಕಂಪ್ಲೀಟ್ ಆಗಿ ಡಿವೈಡ್ ಮಾಡಿದಾಗ ಆ ನಂಬರ್ ಅನ್ನ ಫ್ಯಾಕ್ಟರ್ ಅಂತ ನಾವು ಕರಿತೀವಿ. ಫಾರ್ ಎಕ್ಸಾಂಪಲ್, ನಂಬರ್ 12 ನ ಎಕ್ಸಾಂಪಲ್ ತಗೊಂಡ್ರೆ ನಾವು 12 ನ 1 into 12, 2 into 6, 3 into 4 ಅಂತ ಹೀಗೆ ಬರಿಬಹುದು. ಆಗ 12 ನ ಫ್ಯಾಕ್ಟರ್ಸ್ 1, 2, 3, 4, 6 ಹಾಗೆ 12 ಆಗತ್ತೆ. ಇದನ್ನ ನಾವು ಫ್ಯಾಕ್ಟರ್ಸ್ ಆಫ್ 12 ಅಂತ ಕರಿತೀವಿ. ಹಾಗೆ ಇನ್ನೊಂದು ಎಕ್ಸಾಂಪಲ್ ತಗೊಂಡ್ರೆ 18 ನ ನಾವು 1 into 18, 2 into 9, 3 into 6 ಹೀಗೆ ಬರಿಬಹುದು. ಆಗ 18 ನ ಫ್ಯಾಕ್ಟರ್ಸ್ ಯಾವ್ದಾಗುತ್ತಂದ್ರೆ 1, 2, 3, 6, 9 ಹಾಗೆ 18. ಇದು 18 ನ ಫ್ಯಾಕ್ಟರ್ಸ್ ಆಗತ್ತೆ. ಹಾಗಿದ್ರೆ ನಮಗೆ ಎರಡು ನಂಬರ್ ಕೊಟ್ಟು ಅದರ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಕಂಡುಹಿಡಿಯಿರಿ ಅಂತ ಹೇಳಿದಾಗ ನಾವು ಮೊದಲಿಗೆ ಫ್ಯಾಕ್ಟರ್ಸ್ ಅನ್ನ ಕಂಡುಹಿಡ್ಕೊಂಡು ನಂತರದಲ್ಲಿ ಕಾಮನ್ ಫ್ಯಾಕ್ಟರ್, ಹೆಸರೇ ಹೇಳೋ ಹಾಗೆ ಕಾಮನ್ ಫ್ಯಾಕ್ಟರ್, ಈ ಎರಡು ನಂಬರ್ಗಳ ನಡುವೆ ಇರೋ ಕಾಮನ್ ಫ್ಯಾಕ್ಟರ್ಸ್ ಯಾವುದು? 2, 3, 6 ಕಾಮನ್ ಫ್ಯಾಕ್ಟರ್ಸ್ ಆಗತ್ತೆ. ನೀವು ಗಮನಿಸಬಹುದು 1 ಸಹ ಕಾಮನ್ ಫ್ಯಾಕ್ಟರ್, ಅಂಡ್ 1 ಎಲ್ಲಾ ನಂಬರಿನ ಫ್ಯಾಕ್ಟರ್ ಆಗಿರುತ್ತೆ. ಹಾಗೆ ನಾವು ಎಷ್ಟೇ ನಂಬರ್ ತಗೊಂಡ್ರು 1 ಆಲ್ವೇಸ್ ಬಿ ಅ ಕಾಮನ್ ಫ್ಯಾಕ್ಟರ್ ಅಂತ ನಾವು ಹೇಳಬಹುದು. ಇಲ್ಲಿ ನಾವು 2, 3, 6 ಆರ್ ದ ಕಾಮನ್ ಫ್ಯಾಕ್ಟರ್ಸ್ ಆಫ್ 12 ಅಂಡ್ 18 ಅಂತ ಹೇಳಬಹುದು. ನಂತರದಲ್ಲಿ ನಮಗೆ ಕೇಳಿರೋದು ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಹಾಗಿದ್ರೆ ಈ 2, 3 ಅಂಡ್ 6 ಅಲ್ಲಿ ಹೈಯೆಸ್ಟ್ ಯಾವುದು? 6. ಸೊ HCF ಆಫ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಫ್ 12 and 18 is 6. ಹಾಗೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ಗೆ ಇನ್ನೊಂದು ಹೆಸರಿದೆ, GCD ಅಂತ. ಗ್ರೇಟೆಸ್ಟ್ ಕಾಮನ್ ಡಿವೈಸರ್ ಅಂತ ಸಹ ಇದನ್ನ ಕರೀತಾರೆ. ಗ್ರೇಟೆಸ್ಟ್ ಕಾಮನ್ ಡಿವೈಸರ್. ಈಗ ಇನ್ನೊಂದು ಎಕ್ಸಾಂಪಲ್ ನೋಡೋದಾದ್ರೆ 15 ನ ಎಕ್ಸಾಂಪಲ್ ನೋಡೋದಾದ್ರೆ 1 into 15, 3 into 5. 15 ನ ಫ್ಯಾಕ್ಟರ್ಸ್ 1, 3, 5, 15. 25 ನೋಡೋದಾದ್ರೆ 1 into 25, 5 into 5. ಹಾಗಿದ್ರೆ 25 ನ ಫ್ಯಾಕ್ಟರ್ಸ್ 1, 5 ಹಾಗೆ 25. ಇಲ್ಲಿ 15 ಹಾಗೂ 25 ನ ನಡುವೆ ಇರೋ ಕಾಮನ್ ಫ್ಯಾಕ್ಟರ್ and the highest factor is 5. So HCF of 15 and 25 is 5. ಈಗ ನಮಗೆ ಫ್ಯಾಕ್ಟರ್ ಅಂದ್ರೆ ಏನು, ಕಾಮನ್ ಫ್ಯಾಕ್ಟರ್ಸ್ ಅಂದ್ರೆ ಏನು, ಹಾಗೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂತಂದ್ರೆ ಏನು ಅನ್ನೋದು ಅರ್ಥ ಆಗಿದೆ. ಹಾಗಿದ್ರೆ ನಾವು ಎರಡು ನಂಬರ್ ಅಥವಾ ಎರಡಕ್ಕಿಂತ ಹೆಚ್ಚು ನಂಬರ್ಗಳನ್ನ ಕೊಟ್ಟು ಅದರ HCF ಅನ್ನ ಕಂಡುಹಿಡಿಯಿರಿ ಅಂದಾಗ ನಾವು ಇದೇ ರೀತಿ ಮಾಡ್ಬೇಕಾ? ಪ್ರತಿ ನಂಬರ್ದು ಫ್ಯಾಕ್ಟರ್ಸ್ ತಗೊಂಡು ನಂತರದಲ್ಲಿ ಕಾಮನ್ ಫ್ಯಾಕ್ಟರ್ ಅನ್ನು ಹುಡುಕಿ ಅದರಲ್ಲಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅನ್ನ
ನೋಡ್ಬೇಕಾ, ಇದೇ ತರ ಪ್ರಾಸೆಸ್ ಫಾಲೋ ಮಾಡ್ಬೇಕಾ ಅಂತಂದ್ರೆ ಈ ರೀತಿ ಮಾಡಿದ್ರೆ ನಮ್ಗೆ ತುಂಬಾ ಟೈಮ್ ಆಗತ್ತೆ, ಹಾಗೆ ವೆರಿ ಟೀಡಿಯಸ್ ಪ್ರಾಸೆಸ್, ಉದ್ದಕ್ಕೆ ಮಾಡ್ತಾನೆ ಹೋಗ್ಬೇಕಾಗತ್ತೆ. ಹಾಗಿದ್ದಾಗ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅನ್ನ ಕಂಡು ಹಿಡಿಯೋದಾದ್ರೂ ಹೇಗೆ ಅಂತ ಈಗ ನೋಡೋಣ. ನಾವು ಹಿಂದೆ ನೋಡಿದ ಹಾಗೆ 12 and 15 ನ HCF ಹೇಗೆ ಕಂಡು ಹಿಡಿಯೋದು ಅಂತಂದ್ರೆ 12 ಅನ್ನ ತಗೊಂಡು ನೋಡಿ 15 12 ones 12 3 ಬರುತ್ತೆ. 3 ನ ಮತ್ತೆ ನಾನು ಈ 12 ಇಂದ ನೋಡಿ 12 ಅನ್ನು ನಾನು ಈ 3 ಇಂದ ಡಿವೈಡ್ ಮಾಡಿ 3 4s are 12 0 ಬರುತ್ತೆ. ಸೊ ನಮ್ಗೆ ಯಾವಾಗ ನಮ್ಗೆ ರಿಮೈಂಡರ್ 0 ಬರುತ್ತೋ ಆ ಡಿವೈಸರ್ ನ ನಾವು GCD ಅಥವಾ HCF ಅಂತ ಕರಿಬಹುದು. ಹಾಗಾದ್ರೆ 12 and 15 ನ HCF 3 ಆಗತ್ತೆ. ನಾವು 12 and 18 ನ ನೋಡಿದ್ರೆ 12 ones are 12 6 ಬರುತ್ತೆ, 6 2s are 12 0. ನಮ್ಗೆ ಯಾವಾಗ ರಿಮೈಂಡರ್ ಬರುತ್ತೋ ಆ ಡಿವೈಸರ್ ನ ನಾವು ತಗೊಂಡು ಅದನ್ನ HCF ಅಂತ ಕನ್ಸಿಡರ್ ಮಾಡಬಹುದು. ಸೊ HCF ಆಫ್ 12 and 18 equal to 6. ಹೀಗೆ ನಾವು HCF ಅನ್ನ ಕಂಡುಹಿಡಿತಾ ಹೋಗಬಹುದು. ಎರಡಕ್ಕಿಂತ ಹೆಚ್ಚು ನಂಬರ್ಗಳನ್ನು ಕೊಟ್ಟಾಗೂ ಸಹ ನಾವು HCF ಅನ್ನ ಇದೇ ರೀತಿಯಲ್ಲಿ ಕಂಡುಹಿಡಿತೀವಿ. ಫಾರ್ ಎಕ್ಸಾಂಪಲ್ 12 15 30 ಹೀಗೆ ಕೊಟ್ಟಾಗ ಇದರ HCF ಅನ್ನ ಹೇಗೆ ಕಂಡುಹಿಡಿಯೋದು ಅಂದ್ರೆ ಮೊದಲಿಗೆ ನಾನು ಎರಡು ನಂಬರ್ನ ತಗೊಂಡು ಯಾವ್ದಾದ್ರೂ ಎರಡು ನಂಬರ್ನ ತಗೊಂಡು ಅದರ HCF ಅನ್ನ ಕಂಡುಹಿಡಿದು ನಂತರದಲ್ಲಿ ಆ HCF ಜೊತೆಗೆ ಈ ಮೂರನೇ ನಂಬರ್ನ HCF ಅನ್ನ ಕಂಡುಹಿಡಿದು ಈ ಮೂರು ನಂಬರ್ ನ ಫೈನಲ್ HCF ಆಗ ನಮ್ಗೆ ಗೊತ್ತಾಗುತ್ತೆ. ಈಗ ತೋರಿಸ್ತೀನಿ ನೋಡಿ 12 and 15 12 ones are 12 3 ಬರುತ್ತೆ, 3 4s are 12 0 ರಿಮೈಂಡರ್ ಬರುತ್ತೆ. ಹಾಗಾಗಿ 12 and 15 ನ HCF 3 ಆದ್ರೆ ಈಗ ನೋಡಿ 3 and 30 3 10s are 30 ಡೈರೆಕ್ಟ್ ಆಗಿ ನಮ್ಗೆ ಇಲ್ಲಿ ಬಂದಿದೆ. ಸೊ ಹಾಗಾಗಿ HCF ಆಫ್ 12 15 and 30 is 3 ಅಂತ ನಾವು ಹೇಳ್ಬಹುದು. ಹೀಗೆ ಎರಡಕ್ಕಿಂತ ಹೆಚ್ಚು ನಂಬರ್ಗಳ HCF ಅನ್ನ ಈ ರೀತಿಯಲ್ಲಿ ನಾವು ಕಂಡುಹಿಡಿಯಬಹುದು. ಲೀಸ್ಟ್ ಕಾಮನ್ ಮಲ್ಟಿಪಲ್ LCM. ಏನಿದು ಲೀಸ್ಟ್ ಕಾಮನ್ ಮಲ್ಟಿಪಲ್? ಇದನ್ನ ನೋಡೋಕ್ ಮುಂಚೆ ಮಲ್ಟಿಪಲ್ ಅಂತಂದ್ರೆ ಏನು, ಒಂದು ನಂಬರ್ ನ ಮಲ್ಟಿಪಲ್ಸ್ ಆದ್ರೂ ಯಾವುದು ಅಂತಂದ್ರೆ ಫಾರ್ ಎಕ್ಸಾಂಪಲ್ ನೋಡೋದು 6 ನ ತಗೊಂಡ್ರೆ ನಾನು ಈ 6 ನ 1 2 3 4 ಹೀಗೆ ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀನಿ. 6 ones are 6, 6 2s are 12, 6 3s are 18, 6 4s are 24, 6 5s are 30, 6 6s are 36, 6 7s are 42, 6 8s are 48 ಹೀಗೆ ನಾನು ಮಾಡ್ತಾ ಹೋಗ್ಬೋದು. ಇವುಗಳನ್ನ ನಾವು ಮಲ್ಟಿಪಲ್ಸ್ ಆಫ್ 6 ಅಂತ ಕರಿತೀವಿ. ಹೀಗೆ ಇನ್ನೊಂದು ಎಕ್ಸಾಂಪಲ್ ನೋಡೋದಾದ್ರೆ 8 16 24 32 40 48 ಹೀಗೆ ನೋಡ್ತಾ ಹೋಗಬಹುದು. ಆಗ ನೋಡಿ ಇವೆಲ್ಲವನ್ನ ಮಲ್ಟಿಪಲ್ಸ್ ಆಫ್ 8 ಅಂತ ಕರಿತೀವಿ. ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ ಕಾಮನ್ ಮಲ್ಟಿಪಲ್ಸ್. ನಮಗೆ 6 and 8 ನ LCM ಕಂಡು ಹಿಡಿಯಿರಿ ಅಂತಂದ್ರೆ ಮೊದಲಿಗೆ ಮಲ್ಟಿಪಲ್ಸ್ ಅನ್ನ ನೋಡಿದ್ವಿ, ನಂತರದಲ್ಲಿ ಕಾಮನ್ ಮಲ್ಟಿಪಲ್ಸ್. 6 ಹಾಗೂ 8 ನ ನಡುವೆ ಇರೋ ಕಾಮನ್ ಮಲ್ಟಿಪಲ್ಸ್ 24 ಹಾಗೆ 48 ಇವೆರಡು ಕಾಮನ್ ಮಲ್ಟಿಪಲ್ಸ್ ಆಗತ್ತೆ. ಸೊ ಲೀಸ್ಟ್ ಕಾಮನ್ ಮಲ್ಟಿಪಲ್ LCM ಇವೆರಡರ ನಡುವೆ ಲೀಸ್ಟ್ 24 and 48, ಅಲ್ಲಿ ಲೀಸ್ಟ್ 24. ಹಾಗಾಗಿ ಲೀಸ್ಟ್ ಕಾಮನ್ ಮಲ್ಟಿಪಲ್ ಆಫ್ 6 and 8 is 24 ಅಂತ ಹೇಳ್ಬಹುದು. ಹಾಗೆ 12 and 15 12 ನ ಮಲ್ಟಿಪಲ್ಸ್ 12 24 36 48 60 72 84 ಹೀಗೆ ಹೋಗುತ್ತೆ. 15 ನ ಮಲ್ಟಿಪಲ್ಸ್ 15 30 45 60 75 90 ಹೀಗೆ ಹೋಗುತ್ತೆ. ಇವೆರಡರ ನಡುವೆ ಇರೋ ಕಾಮನ್ ಮಲ್ಟಿಪಲ್ಸ್ ಯಾವುದು? ಕಾಮನ್ ಮಲ್ಟಿಪಲ್ಸ್ 60 and the least multiple is also 60. So LCM of 12 and 15 equals to 60 ಅಂತ ನಾವು ಹೇಳ್ಬಹುದು. ಹಾಗಿದ್ರೆ LCM ನ ಕಂಡುಹಿಡಿಯೋ ಮೆಥಡ್ ಆದ್ರೂ ಯಾವುದು ಅಂತಂದ್ರೆ ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ. 6 and 8 ಇದನ್ನ ನಾನು 2 ಇಂದ ಸ್ಟಾರ್ಟ್ ಮಾಡಿ ಡಿವೈಡ್ ಮಾಡ್ತಾ ಹೋಗ್ತೀನಿ. 2 3s are 6, 2 4s are 8. ನಂತರದಲ್ಲಿ ಮತ್ತೆ 2 ಅನ್ನ ತಗೊಂಡು 3 ನ ಹಾಗೆ ರಿಟೈನ್ ಮಾಡ್ತೀನಿ, ಯಾಕಂದ್ರೆ 3 2 ಇಂದ ಡಿವೈಡ್ ಆಗೋದಿಲ್ಲ,
ಹಾಗಾಗಿ 3 ಅನ್ನು ಹಾಗೆ ರಿಟೈನ್ ಮಾಡಿ 2 2s are 4. ನಂತರದಲ್ಲಿ ಮತ್ತೆ 2 ಅನ್ನು ತಗೊಂಡು 3 ನ ಹಾಗೆ ರಿಟೈನ್ ಮಾಡಿ ಇದು ಮಾಡ್ತೀನಿ 1 ಅಂತ ಹಾಕೊಂಡು 3 ತಗೊಂಡು 1 into 1. ಇಲ್ಲಿ ಫೈನಲಿ 1 ಬರೋವರೆಗೂ ನಾನು ಹೀಗೆ ಡಿವೈಡ್ ಮಾಡ್ತಾ ಹೋಗ್ತೀನಿ. ಈಗ LCM ಆಫ್ 6 and 8 ಯಾವುದು ಅಂದ್ರೆ 1 into 2 into 2 into 2 into 3. ನಮಗೆ ಬರೋ ಉತ್ತರ 2 2s are 4, 4 2s are 8, 8 3s are 24. 24 ನಮಗೆ ಲೀಸ್ಟ್ ಕಾಮನ್ ಮಲ್ಟಿಪಲ್ ಬಂದಿದೆ. ಇನ್ನೊಂದು ಎಕ್ಸಾಂಪಲ್ ನಾವು ನೋಡಿದ್ದು 12 and 15. ಇದಕ್ಕೆ ನಾನು 3 ನ ತಗೊಂಡ್ರೆ 3 4s are 12, 3 5s are 15. ಇಲ್ಲಿ ಮತ್ತೆ 2 ಅನ್ನು ತಗೊಂಡು 2 2s are 4, 5 ಅನ್ನು ಹಾಗೆ ರಿಟೈನ್ ಮಾಡ್ತೀನಿ 2 1 5. ಇಲ್ಲಿ 5 ನ ತಗೊಂಡ್ರೆ 1 and 1 ಬರುತ್ತೆ. ಹಾಗಾಗಿ LCM ಇಲ್ಲಿ ನಾವು ಏನ್ ಮಾಡ್ಬೇಕು ಅಂದ್ರೆ 1 into 3 into 2 into 2 into 5. 3 2s are 6, 6 2s are 12, 12 5s are 60. ನಮಗೆ LCM ಆಫ್ 12 and 15 60 ಅಂತ ಬಂದಿದೆ. ಅದೇ ನಮಗೆ 3 ನಂಬರ್ಗಳು ಕೊಟ್ಟಾಗ ಅಥವಾ 3ಕ್ಕಿಂತ ಹೆಚ್ಚು ಸಂಖ್ಯೆಗಳನ್ನು ಕೊಟ್ಟಾಗ ನಾವು LCM ಅನ್ನ ಇದೇ ರೀತಿಯಲ್ಲಿ ಕಂಡುಹಿಡಿತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ 12 15 20 25 ಅಂತ ಕೊಟ್ಟಾಗ ನೋಡಿ ನಾನು 2 ಇಂದನೇ ಸ್ಟಾರ್ಟ್ ಮಾಡ್ತೀನಿ 6 15 10 25 ಮತ್ತೆ 2 3 15 5 25. ಈಗ 3 ಅನ್ನು ತಗೊಂಡು 1 5 5 25 5 ನ ತಗೊಂಡ್ರೆ 1 1 1 5. ನಂತರದಲ್ಲಿ ಮತ್ತೆ 5 1 1 1 1. ಈಗ LCM ಇದಕ್ಕೆ ಏನಾಗುತ್ತೆ ಅಂದ್ರೆ 1 into 2 into 2 into 3 into 5 into 5. 2 2s are 4, 4 3s are 12, 12 5s are 60, 60 5s are 300. So least common multiple of 12, 15, 20 and 25 is 300 ಅಂತ ನಾವು ಹೇಳಬಹುದು. ಈಗ ನಮಗೆ HCF ಅಂತಂದ್ರೆ ಏನು, LCM ಅಂತಂದ್ರೆ ಏನು ಅನ್ನೋದು ಅರ್ಥ ಆಗಿದೆ. HCF and LCM ಅನ್ನ ಕಂಡುಹಿಡಿಯೋದು ಹೇಗೆ ಅನ್ನೋದು ಕೂಡ ಗೊತ್ತಾಗಿದೆ. ನಂಬರ್ಸ್ ಪಾರ್ಟ್ 4, ಯೂನಿಟ್ ಡಿಜಿಟ್ ಆಫ್ ಎ ಪವರ್ ಎಕ್ಸ್ಪ್ರೆಷನ್. ಈ ವಿಡಿಯೋ ಟ್ಯುಟೋರಿಯಲ್ ಅಲ್ಲಿ ನಾವು ಈ ರೀತಿಯ ಪ್ರಶ್ನೆಗಳು ಅಂದ್ರೆ ಫೈಂಡ್ ದ ಲಾಸ್ಟ್ ಡಿಜಿಟ್ ಆಫ್ 4 to the power of 65. ಇಲ್ಲಿ 4 to the power of 65 ಅನ್ನೋದು ಒಂದು ಪವರ್ ಎಕ್ಸ್ಪ್ರೆಷನ್. ಈ ರೀತಿಯ ಪವರ್ ಎಕ್ಸ್ಪ್ರೆಷನ್ ಅನ್ನು ಕೊಟ್ಟು ನಮಗೆ ಲಾಸ್ಟ್ ಡಿಜಿಟ್ ಅಥವಾ ಯೂನಿಟ್ ಡಿಜಿಟ್ ಅನ್ನ ಕಂಡುಹಿಡಿಯಿರಿ ಎಂದಾಗ ನಾವು ಅದನ್ನ ಹೇಗೆ ಕಂಡುಹಿಡಿಯೋದು ಅನ್ನೋದನ್ನ ಈ ಟ್ಯುಟೋರಿಯಲ್ ನಲ್ಲಿ ಕಲ್ತ್ಕೋತೀವಿ. ನಾವು ಯಾವುದೇ ಪವರ್ ಎಕ್ಸ್ಪ್ರೆಷನ್ ನ ಯೂನಿಟ್ ಡಿಜಿಟ್ ಕಂಡುಹಿಡಿಬೇಕು ಅಂತಂದ್ರೆ ನಮಗೆ ಈ ಪವರ್ ಸೈಕಲ್ ಕಾನ್ಸೆಪ್ಟ್ ಗೊತ್ತಿದ್ರೆ ಬಹಳನೇ ಈಸಿ ಆಗತ್ತೆ. ಏನಿದು ಪವರ್ ಸೈಕಲ್ ಅಂತಂದ್ರೆ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಡಿಜಿಟ್ 2 ತಗೊಳ್ಳೋಣ. 2 to the power of 1 is 2, 2 square is 4, 2 cube is 8, 2 to the power of 4 16, 2 to the power of 5 32, 2 to the power of 6 64, 2 to the power of 7 128, 2 to the power of 8 256. ಹೀಗೆ ನಾವು 2 ಡಿಜಿಟ್ ನ ಪವರ್ಸ್ ನ ಬರ್ಕೋತಾ ಹೋಗೋಣ. 2 to the power of 9 512, 2 to the power of 10 1024, 2 to the power of 11 2048, 2 to the power of 12 4096. ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ. ನೀವು ಗಮನಿಸಿದ್ರೆ ನೋಡಿ, ಆಫ್ಟರ್ ಎವ್ರಿ 4th ಪವರ್ ಆಫ್ 2 ಈ ಸೈಕಲ್ ರಿಪೀಟ್ ಆಗ್ತಿದೆ. 2486 2486 2486. ನೀವು ಯೂನಿಟ್ ಡಿಜಿಟ್ ಅನ್ನ ಗಮನಿಸಿದ್ರೆ ಆಫ್ಟರ್ ಎವ್ರಿ 4th ಪವರ್ ಆಫ್ 2 ಈ ಸೈಕಲ್ ರಿಪೀಟ್ ಆಗ್ತಿದೆ. 2486 ಈ ಸೈಕಲ್ ರಿಪೀಟ್ ಆಗ್ತಿದೆ. ಇದನ್ನ ನಾವು ಪವರ್ ಸೈಕಲ್ ಅಂತ ಕರಿತೀವಿ. ದಿಸ್ ಇಸ್ ಅ ಪವರ್ ಸೈಕಲ್ ಆಫ್ 2. ಇದು ಆಫ್ಟರ್ ಎವ್ರಿ 4th ಪವರ್ ರಿಪೀಟ್ ಆಗ್ತಿರೋದ್ರಿಂದ ನಾವು 4 is the frequency ಅಂತ ಹೇಳ್ಬಹುದು. Frequency of this power cycle is 4. ಹೀಗೆ ನಾವು ಇನ್ನೊಂದು ಎಕ್ಸಾಂಪಲ್ ಅನ್ನ ನೋಡೋಣ. ಡಿಜಿಟ್ 3 ತಗೊಂಡ್ರೆ 3 to the power 1 is 3, 3 square is 9, 3 to the power of 3 is 27, 3 to the power of 4 is 81, 3 to the power of 5 is
243. 3 to the power of 6 is 729. 3 to the power of 7 is 2187. 3 to the power of 8 is 6561. Digit 3 ku kuda power cycle after every fourth power of 3 repeat ಆಗ್ತಾ ಇದೆ. 3971. 3971. So power cycle of 3 is 3971. ಹಾಗೆ frequency 4. ಹೀಗಿದ್ದಾಗ ನೋಡಿ, ನಾವು ಡಿಜಿಟ್ 2 ನ ತಗೊಂಡ್ರೆ 2 to the power of 4k plus 1. ಈ ರೀತಿಯ ಫಾರ್ಮ್ ಅಲ್ಲಿ ಇರೋ ನಂಬರ್ಸ್ ನ ಯೂನಿಟ್ ಡಿಜಿಟ್ ಯಾವಾಗ್ಲೂ 2 ಆಗಿರುತ್ತೆ. 2 to the power of 4k plus 2 ಇದರ ಯೂನಿಟ್ ಡಿಜಿಟ್ 4 ಆದ್ರೆ 2 to the power of 4k plus 3 ಇದರದು 8 ಆಗುತ್ತೆ. 2 to the power of 4k plus 4 ಇದರ ಯೂನಿಟ್ ಡಿಜಿಟ್ 6 ಆಗಿರುತ್ತೆ. ಈ ಸೈಕಲ್ ಆಫ್ಟರ್ ಎವ್ರಿ ಫೋರ್ತ್ ಪವರ್ ರಿಪೀಟ್ ಆಗ್ತಾ ಹೋಗುತ್ತೆ. ಸೊ ಈ ಪವರ್ ಸೈಕಲ್ ಕಾನ್ಸೆಪ್ಟ್ ಹಾಗೆ ಫ್ರೀಕ್ವೆನ್ಸಿಯ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ನಾವು ಯಾವುದೇ ಪವರ್ ಎಕ್ಸ್ಪ್ರೆಷನ್ ನ ಯೂನಿಟ್ ಡಿಜಿಟ್ ಅನ್ನ ಈಸಿಯಾಗಿ ಕಂಡುಹಿಡಿಯಬಹುದು. ನಾವು ಈ ಯೂನಿಟ್ ಡಿಜಿಟ್ ಆಫ್ ಅ ಪವರ್ ಎಕ್ಸ್ಪ್ರೆಷನ್ ಕಂಡುಹಿಡಿಯೋ ಮುಂಚೆ ಎಲ್ಲಾ ಯೂನಿಟ್ ಡಿಜಿಟ್ಸ್ಗೂ ಪವರ್ ಸೈಕಲ್ ಹಾಗೆ ಅದರ ಫ್ರೀಕ್ವೆನ್ಸಿಯನ್ನ ಒಂದ್ಸಲ ನೋಡೋಣ. 0, 1, 2, 3, 4, 5, 6, 7, 8, 9. ಪವರ್ ಸೈಕಲ್ ಆಫ್ 0 ನಮ್ಗೆ ಗೊತ್ತು. 0 to the power ಏನೇ ಇದ್ರೂ ಅದು 0 ನೇ ಇರುತ್ತೆ. ಫ್ರೀಕ್ವೆನ್ಸಿ 1 ಅಂತ ಹೇಳ್ಬೋದು. 1 ಗೂ ಕೂಡ ಏನೇ ಪವರ್ ಇದ್ರು ಯೂನಿಟ್ ಡಿಜಿಟ್ ಯಾವಾಗಲೂ 1 ಇರುತ್ತೆ, ಫ್ರೀಕ್ವೆನ್ಸಿ 1 ಇರುತ್ತೆ. 2 ಗೆ ನಾವು ಈಗಾಗಲೇ ನೋಡಿದ್ವಿ 2, 4, 8, 6 is a power cycle, ಫ್ರೀಕ್ವೆನ್ಸಿ 4 ಆಗುತ್ತೆ. 3 ಗೆ 3, 9, 7, 1 ಅಗೈನ್ ಫ್ರೀಕ್ವೆನ್ಸಿ 4 ಆಗುತ್ತೆ. 4 ಗೆ ನೋಡಿ 4 to the power of 1 is 4, 4 square is 16, 4 to the power of 3 is 16 into 4, 64, 4 to the power of 4, 64 into 4, 256, 4, 6, 4, 6 ಹೀಗೆ ಆಫ್ಟರ್ ಎವ್ರಿ ಸೆಕೆಂಡ್ ಪವರ್ ಆಫ್ 4 ಈ 4, 6 ಅನ್ನೋ ಸೈಕಲ್ ರಿಪೀಟ್ ಆಗ್ತಾ ಹೋಗುತ್ತೆ. ಅದನ್ನೇ ನಾವು ಪವರ್ ಸೈಕಲ್ ಅಂತ ಕರಿತೀವಿ. ಅದರ ಫ್ರೀಕ್ವೆನ್ಸಿ 2. 5 ಯೂನಿಟ್ ಡಿಜಿಟ್ 5 ಇದ್ದಾಗ ನಾವು 5 ಅನ್ನು ಎಷ್ಟೇ ಸಲ 5 ಇಂದ ಮಲ್ಟಿಪ್ಲೈ ಮಾಡಿದ್ರು ಸಹ ಯೂನಿಟ್ ಡಿಜಿಟ್ ಯಾವಾಗಲೂ 5 ಇರುತ್ತೆ. ಹಾಗಾಗಿ ಪವರ್ ಸೈಕಲ್ 5, ಫ್ರೀಕ್ವೆನ್ಸಿ 1. 6 ಗೂ ಸಹ ನಾವು ಎಷ್ಟೇ ಸಲ 6 ಇಂದ ಮಲ್ಟಿಪ್ಲೈ ಮಾಡಿದ್ರು ಯೂನಿಟ್ ಡಿಜಿಟ್ ಯಾವಾಗಲೂ 6 ಇರುತ್ತೆ. ಹಾಗಾಗಿ ಪವರ್ ಸೈಕಲ್ 6, ಫ್ರೀಕ್ವೆನ್ಸಿ ಈಸ್ 1. ನಾವು 7 ಗೆ ನೋಡಿದ್ರೆ 7 to the power of 1 is 7, 7 square is 7 sevens are 49, 7 cube ಅಂತ ನೋಡಿದ್ರೆ is 49 into 7 is 343, 7 to the power of 4 is 2401, 7 to the power of 5 is 16807. ಇಲ್ಲಿ ನಾವು ಗಮನಿಸಬಹುದು 79317 ಅಂತ ಬಂದಿದೆ. ಸೊ ಈ ಸೈಕಲ್ ಆಫ್ಟರ್ ಎವ್ರಿ ಫೋರ್ತ್ ಪವರ್ ಆಫ್ 7 ರಿಪೀಟ್ ಆಗುತ್ತೆ. ಸೊ ಹಾಗಾಗಿ ಪವರ್ ಸೈಕಲ್ ಆಫ್ 7 is 7931, ಫ್ರೀಕ್ವೆನ್ಸಿ is 4. ನಾವು 8 ತಗೊಂಡ್ರೆ 8 to the power of 1 is 8, 8 square is 64, so 8 to the power of 3 is 512, 8 to the power of 4 is 2048, 8 to the power of 4 is 4096. So 8426, 8 ನ ಪವರ್ ಸೈಕಲ್ ಆದ್ರೆ ಅದರ ಫ್ರೀಕ್ವೆನ್ಸಿ 4 ಇರುತ್ತೆ. ಹಾಗೆ 9 ಅನ್ನ ನಾವು ತಗೊಂಡ್ರೆ 9 ಮತ್ತೆ 1 ಇದರ ಪವರ್ ಸೈಕಲ್ ಆದ್ರೆ ಅದರ ಫ್ರೀಕ್ವೆನ್ಸಿ 2 ಇರುತ್ತೆ. ಇದನ್ನ ನಾವು ಜ್ಞಾಪಕ ಇಟ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಜ್ಞಾಪಕ ಇದ್ರೆ ಪರವಾಗಿಲ್ಲ. ಆದ್ರೆ ನಾವು ಈ ಪವರ್ ಸೈಕಲ್ ಅನ್ನ ಕೆಲವೇ ಕ್ಷಣದಲ್ಲಿ ನೋಡಿ 7 ಕಂಡು ಹಿಡಿದಾಗೆ ಜಸ್ಟ್ ಈ ತರ ಬರ್ಕೊಂಡು ತಕ್ಷಣದಲ್ಲಿ ನಾವು ಈ ಪವರ್ ಸೈಕಲ್ ನ ವಿತಿನ್ ಸೆಕೆಂಡ್ಸ್ ನಾವು ಇದನ್ನ ಕಂಡು ಹಿಡ್ಕೋಬಹುದು. ನೀವು ಗಮನಿಸಿದ್ರೆ ಫ್ರೀಕ್ವೆನ್ಸಿ ನೋಡಿ 1 ಸಾಕಷ್ಟು ಸಂಖ್ಯೆಗಳಿಗೆ 1 ಫ್ರೀಕ್ವೆನ್ಸಿ ಆದ್ರೆ ಕೆಲವೊಂದಕ್ಕೆ 4, ಕೆಲವೊಂದಕ್ಕೆ 2 ಇದೆ. ಆದ್ರೆ ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ ಎಲ್ಲದಕ್ಕೂ 4. 4 ಗಿಂತ ಜಾಸ್ತಿ ಫ್ರೀಕ್ವೆನ್ಸಿ ಯಾವುದೇ ಯೂನಿಟ್ ಡಿಜಿಟ್ಗೆ ಇರೋದಿಲ್ಲ. ಸೊ ಹಾಗಿದ್ರೆ ನಮಗೆ ಕೊಟ್ಟಿರುವಂತ ಎಕ್ಸಾಂಪಲ್ 4 to the power of 65 ಇದರ ಯೂನಿಟ್ ಡಿಜಿಟ್ ಅನ್ನ ಕಂಡು ಹಿಡಿಯೋದು ಹೇಗೆ? ಇದಕ್ಕೂ ಮೊದಲು ಇನ್ನೊಂದು ಸಿಂಪಲ್ ಟಿಪ್ ಕೊಡ್ತೀನಿ ನಿಮ್ಗೆ.
ನಾವು ಈ ಫ್ರೀಕ್ವೆನ್ಸಿಯನ್ನು ಕೂಡ ಜ್ಞಾಪಕ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾವು ಪ್ರತಿ ಕೇಸ್ನಲ್ಲೂ ಫ್ರೀಕ್ವೆನ್ಸಿಯನ್ನ 4 ಅಂತಾನೆ ಕನ್ಸಿಡರ್ ಮಾಡಬಹುದು. ಅದು ಹೇಗೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಾನು 4 ದ ಫ್ರೀಕ್ವೆನ್ಸಿ ತಗೊಂಡ್ರೆ 4 6 ಇದು ಮತ್ತೆ ರಿಪೀಟ್ ಆಗತ್ತಲ್ವಾ, 4 6 4 6 ಹೀಗೆ ರಿಪೀಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನೋಡಿ, ಆಫ್ಟರ್ ಎವ್ರಿ 4 ಪವರ್ ಕೂಡ ಅದೇ 4 6 4 6 ಅನ್ನೋದೇ ರಿಪೀಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಾನು 4 ಸಹ ಫ್ರೀಕ್ವೆನ್ಸಿಯನ್ನ 4 ಅಂತಾನೆ ತಗೋಬಹುದು. 9 and 1 ನಾವು ತಗೊಂಡ್ರು ಕೂಡ 9 1 9 1 ಇದು ಹೀಗೆ ರಿಪೀಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಾನು 9 ಕೂಡ ಫ್ರೀಕ್ವೆನ್ಸಿ 4 ಅಂತಾನೆ ತಗೋಬಹುದು. ಇನ್ನು ಈ ಡಿಜಿಟ್ಸ್ 6 6 6 6 ಇದು ಸೈಕಲ್ ರಿಪೀಟ್ ಆಗ್ತಾನೆ ಇರೋದ್ರಿಂದ ನಾವು ಇದರ ಫ್ರೀಕ್ವೆನ್ಸಿಯನ್ನು ಸಹ 4 ಅಂತಾನೆ ತಗೋಬಹುದು. ಆದ್ರೆ 6 ಇದ್ರೆ ನಮ್ಗೆ ಗೊತ್ತಾಗತ್ತೆ, ಯಾವಾಗ್ಲೂ 6 ಇರೋದ್ರಿಂದ 5 ಇದ್ರೆ ಯಾವಾಗ್ಲೂ ಯೂನಿಟ್ ಡಿಜಿಟ್ 5, 1 ಯಾವಾಗ್ಲೂ ಯೂನಿಟ್ ಡಿಜಿಟ್ 1, 0 ಇದ್ರೆ ಕೂಡ ಯೂನಿಟ್ ಡಿಜಿಟ್ 0 ಇರೋದ್ರಿಂದ ನಾವು ಇದರ ಫ್ರೀಕ್ವೆನ್ಸಿಯನ್ನ ಅಷ್ಟು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಮಿಕ್ಕಿದ ಡಿಜಿಟ್ಸ್ ಗಳಿಗೆ ನಾವು ಯಾವಾಗಲೂ ಫ್ರೀಕ್ವೆನ್ಸಿ ಆಫ್ 4 ಇಸ್ ವ್ಯಾಲಿಡ್ ಅಂತ ಹೇಳಬಹುದು. ಸೊ ನಾವು ಫ್ರೀಕ್ವೆನ್ಸಿಯನ್ನು ಸಹ ಜ್ಞಾಪಕ ಇಟ್ಕೊಳ್ಳೋಷ್ಟಿಲ್ಲ, ಜಸ್ಟ್ ಈ ಪವರ್ ಸೈಕಲ್ ಹಾಗೆ ಫ್ರೀಕ್ವೆನ್ಸಿಯ ಕಾನ್ಸೆಪ್ಟ್ ಅನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಅಷ್ಟೇ ಸಾಕು. ಈಗ 4 to the power of 65 ಅಂತ ಎಕ್ಸಾಂಪಲ್ ಕೊಟ್ರೆ ನಿಮ್ಗೆ ಇದರ ಯೂನಿಟ್ ಡಿಜಿಟ್ ಅನ್ನ ಹೇಗೆ ಕಂಡುಹಿಡಿಯೋದು ಅಂತ ಸುಲಭವಾಗಿ ತಿಳಿಸ್ಕೊಡ್ತೀನಿ. 4 to the power of 65 ಅನ್ನ ನಾನು 4 to the power of 4 into k plus r 65 ಅನ್ನ ನಾನು 4 ಇಂದ ಡಿವೈಡ್ ಮಾಡ್ಕೋತೀನಿ. 4 1s are 4, 2 ಬರುತ್ತೆ 5, 4 6 are 24, 1 ರಿಮೈಂಡರ್ 1 ಬಂದಿದೆ. ನಾನು 4 to the power of 65 ನ 4 into 16 plus 1 ಅಂತ ಬರ್ಕೋತೀನಿ. ಈ ರೀತಿ ಬರ್ಕೊಂಡಾಗ ನೋಡಿ, 4 to the power of 16 plus 1 ನಮ್ಗೆಲ್ಲ ಗೊತ್ತು, ಇದರ ರಿಮೈಂಡರ್ ಇಸ್ 4 to the power of 1 ರಿಮೈಂಡರ್ ಗೆ ಸಮ ಆಗಿರುತ್ತೆ. 4 to the power of 65 ನ ರಿಮೈಂಡರ್ ನಾನು ಈ ರೀತಿ ಬರ್ಕೊಂಡಾಗ 4 to the power of r 4 to the power of 1 ರಿಮೈಂಡರ್ ನ ಈಕ್ವಲ್ ಆಗಿರುತ್ತೆ. ಸೊ 4 to the power of 1 ಅಂದ್ರೆ 4. ಸೊ ಯೂನಿಟ್ ಡಿಜಿಟ್ ಆಫ್ 4 to the power of 65 is 4 ಅಂತ ನಾವು ಹೇಳ್ಬಹುದು. ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, 4 to the power of 65 ನಾ 65 ಅನ್ನ 4 ಇಂದ ಯಾಕೆ ಡಿವೈಡ್ ಮಾಡ್ತಾ ಇದೀವಿ? ಬಿಕಾಸ್ ಫ್ರೀಕ್ವೆನ್ಸಿ ಇಸ್ 4. ನಾವು ಪ್ರತಿಯೊಂದು ಯೂನಿಟ್ ಡಿಜಿಟ್ ನ ಫ್ರೀಕ್ವೆನ್ಸಿ 4 ಅಂತ ಕನ್ಸಿಡರ್ ಮಾಡೋದ್ರಿಂದ ನಾವು ಪ್ರತಿ ಸಲ 4 ಅಂತಾನೆ ಡಿವೈಡ್ ಮಾಡ್ಬೇಕಾಗತ್ತೆ. ಇಲ್ಲಿ 4 ಇದೆ ಅಂತಲ್ಲ ನೋಡಿ, 5 to the power of 65 ಅಂತ ಕೊಟ್ರೆ ನಮ್ಗೆ ಗೊತ್ತು, ಯಾಕಂದ್ರೆ 5 ಯೂನಿಟ್ ಡಿಜಿಟ್ ಆಲ್ವೇಸ್ 5, ಸೊ 5 ಅಂತ ಡೈರೆಕ್ಟ್ ಆಗಿ ಹೇಳ್ತೀವಿ. ಅದೇ 7 to the power of 65 ಅಂತ ಕೊಟ್ಟಿದ್ರು ಸಹ ನಾವು 65 ಅನ್ನ 4 ಇಂದ ಡಿವೈಡ್ ಮಾಡ್ಬೇಕಾಗತ್ತೆ. 4 ಇಂದ ಡಿವೈಡ್ ಮಾಡಿ 7 to the power of 65 ನ ನಾವು 4 into 16 plus 1 ಅಂತ ಬರ್ಕೊಂಡು 7 ಅದರ ಯೂನಿಟ್ ಡಿಜಿಟ್ ಆಗಿರುತ್ತೆ. ಸೊ ಹೀಗೆ ನಾವು ಈ ಪವರ್ ಇದೆಯಲ್ಲ, ಈ ಪವರ್ ನ ನಾವು 4 ಇಂದ ಡಿವೈಡ್ ಮಾಡ್ಕೊಂಡು, ಅಗೇನ್ ರಿಪೀಟ್ ಮಾಡ್ತೀನಿ, 4 ಯಾಕಂದ್ರೆ 4 ಇಸ್ ದ ಫ್ರೀಕ್ವೆನ್ಸಿ. ಅದರ ರಿಮೈಂಡರ್ ಬರುತ್ತಲ್ಲ, ಇದರ ರಿಮೈಂಡರ್ 7 to the power of 1 ಏನು ಯೂನಿಟ್ ಡಿಜಿಟ್ ಇರುತ್ತೆ, 7 to the power of 65 ಕೂಡ ಅದೇ ಯೂನಿಟ್ ಡಿಜಿಟ್ ಇರುತ್ತೆ. ಕ್ಯಾಲೆಂಡರ್ಸ್ ವಿಡಿಯೋ ಟ್ಯುಟೋರಿಯಲ್ಗೆ ನಿಮಗೆ ಸ್ವಾಗತ. ಈ ವಿಡಿಯೋನಲ್ಲಿ ನಾವು ನಮಗೆ ಯಾವ್ದಾದ್ರೂ ಒಂದು ಡೇಟ್ ಅನ್ನ ಕೊಟ್ಟು ಅದು ಯಾವ ಡೇ ಅಂತ ಕಂಡು ಹಿಡೀರಿ ಅಂತ ಹೇಳಿದಾಗ ಏನ್ ಮಾಡ್ಬೇಕು, ಆ ಡೇ ಯಾವುದು ಅಂತ ಹೇಗೆ ಕಂಡು ಹಿಡಿಯೋದು ಅನ್ನೋದನ್ನ ಕಲ್ತ್ಕೋತೀವಿ. ನಾವು ನಮಗೊಂದು ಡೇಟ್ ಕೊಟ್ಟು ನಂತರದಲ್ಲಿ ಅದು ಯಾವ ಡೇ ಅಂತ ಹೇಗೆ ಕಂಡು ಹಿಡಿಯೋದು ಅನ್ನೋದನ್ನ ಕಲಿಯೋದಕ್ಕೂ ಮೊದಲು ಕೆಲವೊಂದಷ್ಟು ಬೇಸಿಕ್ ಕಾನ್ಸೆಪ್ಟ್ಸ್ ಅನ್ನ ನೋಡೋಣ. ನಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಕ್ಯಾಲೆಂಡರ್ ಇಯರ್ ಅಂದ್ರೆ 1 ಇಯರ್ ನಲ್ಲಿ 365 ದಿನಗಳು ಇರುತ್ತವೆ. ಹಾಗೆ ಒಂದು ಲೀಪ್ ಇಯರ್ ನಲ್ಲಿ 366 ದಿನಗಳು ಇರುತ್ತವೆ. ನಾರ್ಮಲ್ ಇಯರ್ 365 ದಿನ, ಲೀಪ್ ಇಯರ್ ನಲ್ಲಿ 366 ದಿನಗಳು ಇರುತ್ತವೆ. ಏನು ವ್ಯತ್ಯಾಸ ಈ ನಾರ್ಮಲ್ ಇಯರ್ ಹಾಗೂ ಲೀಪ್ ಇಯರ್ ಅಂತಂದ್ರೆ, ಈ ನಾರ್ಮಲ್ ಇಯರ್ ನಲ್ಲಿ ಫೆಬ್ ತಿಂಗಳಲ್ಲಿ 28 ದಿನಗಳಿದ್ರೆ ಲೀಪ್ ಇಯರ್ ನಲ್ಲಿ ಫೆಬ್ ತಿಂಗಳಲ್ಲಿ 29 ದಿನಗಳು ಇರುತ್ತವೆ. ಹಾಗಾಗಿ ಒಂದು ಎಕ್ಸ್ಟ್ರಾ ದಿನ ಇರೋದ್ರಿಂದ 366 ದಿನಗಳು ಒಂದು ಲೀಪ್ ಇಯರ್ ನಲ್ಲಿ ಇರುತ್ತೆ. ಈ ಲೀಪ್ ಇಯರ್ 4 ವರ್ಷಕ್ಕೊಮ್ಮೆ ಬರುತ್ತೆ. ಪ್ರತಿ 3 ನಾರ್ಮಲ್ ಇಯರ್ ಗಳ ನಂತರ 4ನೇ ವರ್ಷ ಲೀಪ್ ಇಯರ್ ಆಗಿರುತ್ತೆ. ಹಾಗಿದ್ರೆ ಈ ಲೀಪ್ ಇಯರ್ ಅನ್ನ ಕಂಡು ಹಿಡಿಯೋದು ಹೇಗೆ? ಮೊದಲನೇದು, ಲೀಪ್ ಇಯರ್ is divisible by 4.
ಡಿವಿಸಿಬಲ್ ಬೈ 4. ಯಾವ್ದಾದ್ರೂ ವರ್ಷ 2020 ಅಂತ ನಾವು ಎಕ್ಸಾಂಪಲ್ ತಗೊಂಡ್ರೆ ಇದು 4 ಇಂದ ಕಂಪ್ಲೀಟ್ ಆಗಿ ಡಿವೈಡ್ ಆದ್ರೆ ಅದನ್ನ ನಾವು ಲೀಪ್ ಇಯರ್ ಅಂತ ಕರಿಬಹುದು. ಸೊ 2020 ಲೀಪ್ ಇಯರ್ ಆಗತ್ತೆ, ಅಂದ್ರೆ ಫೆಬ್ ತಿಂಗಳಲ್ಲಿ 29 ದಿನಗಳು ಇರತ್ವೆ. ಹಾಗೆ ಇನ್ನೊಂದು ಸೆಂಚುರಿ ಇಯರ್ಸ್ 100, 200, 300 ಹೀಗೆ ಯಾವ ಇಯರ್ಸ್ 100 ಇಂದ ಡಿವೈಡ್ ಆಗುತ್ತೋ ಅಂತ ಇಯರ್ಸ್ ನ ಸೆಂಚುರಿ ಇಯರ್ಸ್ ಅಂತ ಕರಿತೀವಿ. ಸೆಂಚುರಿ ಇಯರ್ಸ್ ನಲ್ಲಿ ನಾವು ಲೀಪ್ ಇಯರ್ ನ ಹೇಗೆ ಕಂಡುಹಿಡಿತೀವಿ ಅಂದ್ರೆ ಆ ಸೆಂಚುರಿ ಇಯರ್ಸ್ ನೋಡಿ, ಈ ಸೆಂಚುರಿ ಇಯರ್ಸ್ ಕ್ಯಾನ್ ಬಿ ಲೀಪ್ ಇಯರ್ಸ್ ಓನ್ಲಿ ವೆನ್ ದೇ ಆರ್ ಡಿವಿಸಿಬಲ್ ಬೈ 400. 400 ಇಂದ ಅದು ಡಿವೈಡ್ ಆದ್ರೆ ಮಾತ್ರ ಅಂತ ಇಯರ್ಸ್ ನ ನಾವು ಸೆಂಚುರಿ ಇಯರ್ಸ್ ಲೀಪ್ ಇಯರ್ ಅಂತ ಕರಿತೀವಿ. ಸೊ ಹಾಗಿದ್ರೆ 100, 200, 300 ಇಯರ್ಸ್ ಇದು ಯಾವುದು ಲೀಪ್ ಇಯರ್ ಆಗೋದಿಲ್ಲ. 400 ಲೀಪ್ ಇಯರ್ ಆಗತ್ತೆ, 500 ಆಗೋದಿಲ್ಲ, ಹೀಗೆ 800, 1200, 1600, 2000 ಈ ಇಯರ್ ಗಳು ಮಾತ್ರ ಲೀಪ್ ಇಯರ್ ಆಗತ್ತೆ ಸೆಂಚುರಿ ಇಯರ್ಸ್ ನಲ್ಲಿ. ಇದು ಎರಡು ರೂಲ್ ಲೀಪ್ ಇಯರ್ ಅನ್ನ ಕಂಡುಹಿಡಿಬೇಕಾದ್ರೆ, ಡಿವೈಡ್ ಬೈ 4 ಹಾಗೆ ಡಿವೈಡ್ ಬೈ 400 ಮಾಡಿದ್ರೆ ಅದು ಡಿವೈಡ್ ಆದ್ರೆ ಆಗ ಅದನ್ನ ನಾವು ಲೀಪ್ ಇಯರ್ ಅಂತ ಕರಿತೀವಿ. ಜ್ಞಾಪಕದಲ್ಲಿ ಇಟ್ಕೋಬೇಕು, ಸೆಂಚುರಿ ಇಯರ್ಸ್ ಇದ್ದಾಗ ಮಾತ್ರ ನಾವು 400 ಇಂದ ಡಿವೈಡ್ ಮಾಡಿ ಅದು ಲೀಪ್ ಇಯರ್ ಅಲ್ವಾ ಅಂತ ತಿಳ್ಕೊತೀವಿ. ನಾವು ನಮಗೊಂದು ಡೇಟ್ ಕೊಟ್ಟು ಅದರ ಡೇ ಅನ್ನ ಕಂಡುಹಿಡಿಯಿರಿ ಅಂತ ಹೇಳಿದಾಗ ಅದನ್ನ ಕಂಡುಹಿಡಿಯೋದಕ್ಕೆ ಒಂದು ಆಡ್ ಡೇಸ್ ಕಾನ್ಸೆಪ್ಟ್ ಅನ್ನ ಉಪಯೋಗಿಸ್ಕೋತೀವಿ. ಏನಿದು ಆಡ್ ಡೇಸ್ ಕಾನ್ಸೆಪ್ಟ್ ಅಂತಂದ್ರೆ ನೋಡಿ, ಒಂದು ವರ್ಷದಲ್ಲಿ ನಮ್ಗೆ ಈಗಾಗಲೇ ಗೊತ್ತಿದೆ 365 ದಿನಗಳು ಇರತ್ವೆ. ಹಾಗಿದ್ರೆ 365 ದಿನಗಳು ಅಂತಂದ್ರೆ ಎಷ್ಟು ವಾರಗಳು? 35, 1, 7 5 7 2 14 ರಿಮೈಂಡರ್ 1 ಬರುತ್ತೆ. ನೋಡಿ, ಒಂದು ವರ್ಷದಲ್ಲಿ 52 ವಾರಗಳು ಇರುತ್ತೆ, 52 ವೀಕ್ಸ್ ಪ್ಲಸ್ 1 ಡೇ. ಈ 1 ಡೇ ಅನ್ನ ನಾವು ಆಡ್ ಡೇ ಅಂತ ಕರಿತೀವಿ, 1 ಆಡ್ ಡೇ ಅಂತ ಕರಿತೀವಿ. ಅದೇ ಲೀಪ್ ಇಯರ್ ನಲ್ಲಿ 1 ಲೀಪ್ ಇಯರ್ ವಿಲ್ ಹ್ಯಾವ್ 366 ಡೇಸ್, 366 ದಿನಗಳು ಇರುತ್ತವೆ. ಅಂದ್ರೆ 52 ವಾರಗಳು ಹಾಗೆ 2 ದಿನಗಳು, 2 ಎಕ್ಸ್ಟ್ರಾ ದಿನಗಳಿರುತ್ತೆ. ಈ 2 ದಿನಗಳನ್ನ ಆಡ್ ಡೇಸ್, 2 ಆಡ್ ಡೇಸ್ ಅಂತ ಕರಿತೀವಿ. ಸೊ ಹಾಗಿದ್ರೆ ನಾವು ಜ್ಞಾಪಕದಲ್ಲಿ ಇಟ್ಕೋಬೇಕಾಗಿರುವಂತದ್ದು 1 ಇಯರ್ ವಿಲ್ ಹ್ಯಾವ್ 1 ಆಡ್ ಡೇ. ಅಂದ್ರೆ ಒಂದು ನಾರ್ಮಲ್ ಇಯರ್ ವಿಲ್ ಹ್ಯಾವ್ 1 ಆಡ್ ಡೇ. ಅದೇ 1 ಲೀಪ್ ಇಯರ್ ಹ್ಯಾಸ್ 2 ಆಡ್ ಡೇಸ್. 2 ಆಡ್ ಡೇಸ್ ಇರುತ್ತೆ. ನಾರ್ಮಲ್ ಇಯರ್ ಅಲ್ಲಿ 1 ಆಡ್ ಡೇ ಇದ್ರೆ ಲೀಪ್ ಇಯರ್ ಅಲ್ಲಿ 2 ಆಡ್ ಡೇಸ್ ಇರುತ್ತೆ. ಏನದು ಆಡ್ ಡೇಸ್ ಅಂದ್ರೆ ಒಂದು ವರ್ಷದಲ್ಲಿ ಎಷ್ಟು ವಾರಗಳು ಹಾಗೆ ರಿಮೈನಿಂಗ್ ಡೇಸ್ ಅನ್ನ ನಾವು ಆಡ್ ಡೇಸ್ ಅಂತ ಕರಿತೀವಿ. ಹಾಗಿದ್ದಾಗ 100 ವರ್ಷಗಳಲ್ಲಿ ಎಷ್ಟು ಆಡ್ ಡೇಸ್ ಇರುತ್ತೆ? ಒಂದು ವರ್ಷದಲ್ಲಿ 1 ಆಡ್ ಡೇ ಅಂಡ್ ಒಂದು ಲೀಪ್ ಇಯರ್ ಅಲ್ಲಿ 2 ಆಡ್ ಡೇಸ್ ಇದ್ದಾಗ 100 ವರ್ಷಗಳಲ್ಲಿ ಎಷ್ಟು ಆಡ್ ಡೇಸ್ ಇರುತ್ತೆ ಅಂತ ನಾವು ಕಂಡುಹಿಡಿಬೇಕು ಅಂತಂದ್ರೆ ನೋಡಿ, 100 ವರ್ಷಗಳಲ್ಲಿ ಮೊದಲಿಗೆ ನಾವು ಎಷ್ಟು ಲೀಪ್ ಇಯರ್ಸ್ ಎಷ್ಟು ನಾನ್ ಲೀಪ್ ಇಯರ್ಸ್ ಅನ್ನೋದನ್ನ ತಿಳ್ಕೋಬೇಕು. ಅದನ್ನ ಹೇಗೆ ಮಾಡೋದು? ಡಿವೈಡ್ ಬೈ 4 ಮಾಡಿದ್ರೆ 25 ಸಾರ್ 4 5 25 ಸಾರ್ 100. 25 ಲೀಪ್ ಇಯರ್ಸ್ ಐಡಿಯಲಿ 100 ವರ್ಷದಲ್ಲಿ ಇರಬೇಕು. ಹಾಗಿದ್ರೆ ರಿಮೈನಿಂಗ್ ಯಾವುದು? 75 ನಾರ್ಮಲ್ ಇಯರ್ಸ್, 25 ಲೀಪ್ ಇಯರ್ಸ್ ಇರಬೇಕು. ಆದ್ರೆ ನಾವು ಗಮನಿಸಬೇಕು, ನಮ್ಗೆ ಗೊತ್ತು ಏನು ಲೀಪ್ ಇಯರ್ ಅಂದ್ರೆ, ಲೀಪ್ ಇಯರ್ ಸೆಂಚುರಿ ಇಯರ್ಸ್ ಆರ್ ನಾಟ್ ಲೀಪ್ ಇಯರ್ಸ್ ಅನ್ಲೆಸ್ ಇಟ್ ಇಸ್ ಡಿವಿಸಿಬಲ್ ಬೈ 400. 100 400 ಇಂದ ಡಿವೈಡ್ ಆಗತ್ತಾ? ಇಲ್ಲ. ಸೊ 100 ಇಸ್ ನಾಟ್ ಎ ಲೀಪ್ ಇಯರ್, ನಮಗೆ ಗೊತ್ತು. ಹಾಗಿದ್ದಾಗ 25 ವರ್ಷ ಆಗೋದಿಲ್ಲ, 24 ಆಗತ್ತೆ. 24 ಲೀಪ್ ಇಯರ್ ಹಾಗೆ 76 ನಾರ್ಮಲ್ ಇಯರ್ ಪ್ರತಿ 100 ವರ್ಷದಲ್ಲಿ ಇರತ್ತೆ. ಹಾಗಿದ್ರೆ 76 ಇಂಟು 1 ನಾರ್ಮಲ್ ಇಯರ್ ಅಲ್ಲಿ 1 ಆಡ್ ಡೇ ಆದ್ರೆ ಲೀಪ್ ಇಯರ್ ಅಲ್ಲಿ 2 ಆಡ್ ಡೇಸ್ ಇರುತ್ತೆ. ಹಾಗಾಗಿ 76 ಪ್ಲಸ್ 48, 76 48 ನಮಗೆ 124 ಆಗತ್ತೆ. 124 ಆಡ್ ಡೇಸ್. ನಾವು 7ಕ್ಕಿಂತ ಹೆಚ್ಚು ಬಂದಾಗ ಅದನ್ನ 7 ಇಂದ ಡಿವೈಡ್ ಮಾಡ್ತೀವಿ. 7 49 ರಿಮೈಂಡರ್ 5 ಬರುತ್ತೆ. ಇದೇನ್ ರಿಮೈಂಡರ್ ಬರುತ್ತೋ ಇದೆ ಆಡ್ ಡೇಸ್, 5 ಆಡ್ ಡೇಸ್. ಸೊ ಹಾಗಿದ್ರೆ 100 ವರ್ಷದಲ್ಲಿ 5 ಆಡ್ ಡೇಸ್ ಇರತ್ತೆ. ಹಾಗಿದ್ರೆ 200 ವರ್ಷಗಳಲ್ಲಿ ಎಷ್ಟು ಆಡ್ ಡೇಸ್ ಇರತ್ತೆ? 200 ನಾವು 100 ಇಂಟು 2 ಅಂತ ಬರ್ಕೋಬಹುದು. 100 ವರ್ಷದಲ್ಲಿ 5 ಆಡ್ ಡೇ ಆದ್ರೆ 200 ವರ್ಷದಲ್ಲಿ 5 ಇಂಟು 2 10 ಆಡ್ ಡೇಸ್. ಅದೇ 7 ಇಂದ ಡಿವೈಡ್ ಮಾಡಿದ್ರೆ ನಾವು 3 ಆಡ್ ಡೇಸ್ ನಮಗೆ ಸಿಗತ್ತೆ. 300 ವರ್ಷಗಳಲ್ಲಿ 300 ಇಯರ್ಸ್ ಅಲ್ಲಿ
100 into 3 ಅಂತ ಬರ್ಕೋಬಹುದು ನಾವು ಇದನ್ನ. 5 100 years ಗೆ 5 odd days into 3 15 by 7 is 1 odd day. 15 by 7 ನೋಡಿ, 7 ಇಂದ ಇದನ್ನ ಡಿವೈಡ್ ಮಾಡಿದ್ರೆ 7 2s are 14, ರಿಮೈಂಡರ್ 1 ಬರುತ್ತೆ. ಸೊ 1 odd day. 100 ವರ್ಷಕ್ಕೆ 5 odd day, 200 ವರ್ಷಕ್ಕೆ 3 odd day, 300 ವರ್ಷಕ್ಕೆ 1 odd day. ಹಾಗಿದ್ರೆ 400 ವರ್ಷಕ್ಕೆ ಎಷ್ಟು odd day? 400 years equal 100 into 4. 100 ಅಂದ್ರೆ 5 odd day into 4. 20 divided by 7. ನಾವಿಲ್ಲಿ ಗಮನಿಸಬೇಕಾಗಿರೋದು ಏನು ಅಂದ್ರೆ 400th year is a leap year. 400ನೇ ವರ್ಷ ಲೀಪ್ ಇಯರ್ ಆಗತ್ತೆ. ಆದ್ರೆ ನಾವಿಲ್ಲಿ ಕನ್ಸಿಡರ್ ಮಾಡುವಾಗ 100th year is not a leap year. ಸೊ ಹಾಗಾಗಿ ಇಲ್ಲಿ 25ರ ಬದಲು 24 ಅಂತ ತಗೊಂಡಿದ್ವಿ, ಕರೆಕ್ಟ್ ಅಲ್ವಾ? ಆದ್ರೆ 400th year is a leap year. ಇಲ್ಲಿ ಒಂದು ಎಕ್ಸ್ಟ್ರಾ ಲೀಪ್ ಇಯರ್ ಬರುತ್ತೆ. ಹಾಗಾಗಿ 20 + 1 ಅನ್ನ ಮಾಡಬೇಕು. 21 by 7 ಮಾಡಿದ್ರೆ ಕಂಪ್ಲೀಟ್ ಆಗಿ ಡಿವೈಡ್ ಆಗೋದ್ರಿಂದ 0 odd days ಇಲ್ಲಿ ಬರುತ್ತೆ. 0 odd days. ನಾವು ಹೇಳ್ಬೇಕಂದ್ರೆ 100 years ಗೆ 5 odd days ಇದ್ರೆ 200 years ಗೆ 3 odd days, 300 years ಗೆ 1 odd day ಇದ್ರೆ 400 years ಗೆ 0 odd days ಇರುತ್ತೆ. ಇದು ವೆರಿ ಇಂಪಾರ್ಟೆಂಟ್ ಟೇಬಲ್. ಇದನ್ನ ನಾವು ಜ್ಞಾಪಕದಲ್ಲಿ ಇಟ್ಕೋಬೇಕಾಗತ್ತೆ. 100 years 5, 200 years 3, 300 years 1 odd day, 400 years 0 odd day, 5 3 1 0. ಮುಂದೆ ಇದು ಇಯರ್ಸ್ ಆಯ್ತು. ಮಂತ್ಸ್ ತಗೊಂಡ್ರೆ ಒಂದು ವರ್ಷದಲ್ಲಿ 12 ತಿಂಗಳುಗಳು ಇರುತ್ತೆ. ಜಾನ್, ಫೆಬ್, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಹಾಗೆ ಡಿಸೆಂಬರ್. ನಮಗೆ ಜನವರಿ ತಿಂಗಳಲ್ಲಿ 31 ದಿನ ಇದ್ರೆ ಫೆಬ್ ಅಲ್ಲಿ 28 ಅಥವಾ 29 ದಿನ ಇರುತ್ತೆ. ಲೀಪ್ ಇಯರ್ ಆದ್ರೆ 29 ದಿನ, ನಾರ್ಮಲ್ ಇಯರ್ ಆದ್ರೆ 28 ದಿನ ಇರುತ್ತೆ. ಮಾರ್ಚ್ ಅಲ್ಲಿ 31 ದಿನ ಆದ್ರೆ ಏಪ್ರಿಲ್ ನಲ್ಲಿ 30, ಮೇ 31, ಜೂನ್ 30, ಜುಲೈ 31, ಆಗಸ್ಟ್ 31, ಸೆಪ್ಟೆಂಬರ್ 30, ಅಕ್ಟೋಬರ್ 31, ನವೆಂಬರ್ 30 ಹಾಗೆ ಡಿಸೆಂಬರ್ 31 ದಿನಗಳು ಇರುತ್ತವೆ. ನಾವು ಪ್ರತಿ ತಿಂಗಳಲ್ಲಿ ಎಷ್ಟು ಆಡ್ ಡೇಸ್ ಇದೆ ಅಂತ ತಿಳ್ಕೊಬೇಕಾದ್ರೆ ಇದನ್ನ ಡಿವೈಡ್ ಬೈ 7 ಮಾಡಬೇಕು. ಪ್ರತ್ಯೇಕವಾಗಿ ಡಿವೈಡ್ ಬೈ 7 ಮಾಡಿದ್ರೆ ನೋಡಿ, ಜಾನ್ 7 3s are 28, ರಿಮೈಂಡರ್ ನಮಗೆ 3 ಬರುತ್ತೆ ಅಲ್ವಾ? ಇಲ್ಲಿ ರಿಮೈಂಡರ್ ನಮಗೆ 0 ಅಥವಾ 1 ಆಡ್ ಡೇ. ಲೀಪ್ ಇಯರ್ ಆದ್ರೆ 1 ಆಡ್ ಡೇ, ನಾನ್ ಲೀಪ್ ಇಯರ್ ಆದ್ರೆ ಫೆಬ್ ಅಲ್ಲಿ 0 ಆಡ್ ಡೇಸ್ ಬರುತ್ತೆ. ಅದೇ ಮಾರ್ಚ್ ಅಲ್ಲಿ 3, ಹೇಗೆ 31 divided by 3, 7 3s are 28, 3 ರಿಮೈಂಡರ್ ಬರುತ್ತೆ. ಸೊ ಎಲ್ಲಿ ನಮಗೆ 31 ಡೇಸ್ ಇದೆಯೋ ಅಲ್ಲಿ 3 ಆಡ್ ಡೇಸ್ ಬಂದ್ರೆ, ಎಲ್ಲಿ 30 ಡೇಸ್ ಇದೆಯೋ ಅಲ್ಲಿ 2 ಆಡ್ ಡೇಸ್ ಬರ್ತಾ ಹೋಗುತ್ತೆ. ಕರೆಕ್ಟ್ ಅಲ್ವಾ? ನೋಡಿ, ಇದೆಲ್ಲ ಡಿವೈಡ್ ಯಾವ್ದು ಡಿವೈಡ್ ಮಾಡಿ, ಜುಲೈ ಡಿವೈಡ್ ಬೈ 7 ಮಾಡಿದ್ರೆ 7 3s are 21, 7 4s are 28, 7 4s are 28 ಆದ್ಮೇಲೆ 3 ರಿಮೈಂಡರ್ ಬರುತ್ತೆ. ಇದು ನಂಬರ್ ಆಫ್ ಆಡ್ ಡೇಸ್ ಇನ್ ಅ ಮಂತ್. ಹಾಗಿದ್ರೆ ನೋಡಿ, ಫೈನಲಿ ನಾವು ಎಲ್ಲವನ್ನೂ ಕ್ಯಾಲ್ಕುಲೇಟ್ ಮಾಡಿ ನಮಗೆ ಎಷ್ಟು ಆಡ್ ಡೇಸ್ ಅಂತ ಬಂದಾಗ ಅದು ಯಾವ ದಿನ ಅಂತ ಹೇಗೆ ಕಂಡುಹಿಡಿತೀವಿ ಅಂದ್ರೆ, ಥರ್ಸ್ಡೇ, ಫ್ರೈಡೆ, ಸ್ಯಾಟರ್ಡೆ. ಒಂದು ವಾರದಲ್ಲಿ ನಮ್ಗಿರೋ ಸಂಡೇ, ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೆ, ಸ್ಯಾಟರ್ಡೆ. ನಾನಿಲ್ಲಿ 0 1 2 3 4 5 6 0 to 6 ನ ಬರ್ಕೋತೀನಿ. ನಮ್ಗೆ ಫೈನಲಿ ಎಂಡ್ ಅಲ್ಲಿ ಯಾವ ಆಡ್ ಡೇ ಬರುತ್ತೋ ಅದರ ಕರೆಸ್ಪಾಂಡಿಂಗ್ ಡೇ ಯಾವ್ದಿರುತ್ತೆ ಅದನ್ನ ನಾವು ಆ ದಿನ, ಆ ಡೇಟ್ ಆ ದಿನ ಬೀಳತ್ತೆ ಅಂತ ಹೇಳ್ತೀವಿ. 1 ಬಂದ್ರೆ ಮಂಡೇ, 0 ಇಂದ ಸ್ಟಾರ್ಟ್ ಮಾಡಬೇಕು, 0 is ಸಂಡೇ. 2 ಬಂದ್ರೆ ಟ್ಯೂಸ್ಡೇ, 3 ವೆನ್ಸ್ಡೇ, 4 ಥರ್ಸ್ಡೇ, 5 ಫ್ರೈಡೆ, 6 ಬಂದ್ರೆ ಸ್ಯಾಟರ್ಡೇ. ಈಗ ಇಲ್ಲಿ ನಾವು ನೋಡಿದ್ವಿ 100 ಇಯರ್ಸ್, 200 ಇಯರ್ಸ್, 300 ಹೀಗೆ 400 ಇಯರ್ಸ್. ಇದು ಬಹಳ ಮುಖ್ಯ ಆಗುತ್ತೆ, ಇದನ್ನ ನಾವು ಜ್ಞಾಪಕದಲ್ಲಿ ಇಟ್ಕೋಬೇಕು. ನಾವು ಇದನ್ನೇ ಎಕ್ಸ್ಟೆಂಡ್ ಮಾಡಿದ್ರೆ ನೋಡಿ, 400 ಇಯರ್ಸ್ಗೆ ನಮಗೆ 0 ಆಡ್ ಡೇಸ್ ಬಂದಿದೆ ಅಲ್ವಾ? ಇದನ್ನ ನಾವು ಹೀಗೆ ಎಕ್ಸ್ಟೆಂಡ್ ಮಾಡಿದ್ರೆ ನಾವು ಅದನ್ನ 800 ಇಯರ್ಸ್ 0 ಆಡ್ ಡೇಸ್, 1200 ಇಯರ್ಸ್ 0 ಆಡ್ ಡೇಸ್, 1600 ಇಯರ್ಸ್ 0 ಆಡ್ ಡೇಸ್, 2000 ಇಯರ್ಸ್ 0 ಆಡ್ ಡೇಸ್, ಹೀಗೆ ನಾವು ಇದನ್ನ ಎಕ್ಸ್ಟೆಂಡ್ ಮಾಡ್ಕೋಬಹುದು. 400 ಇಯರ್ಸ್ಗೆ 0 ಆಡ್ ಡೇಸ್ ಇದ್ದ ಹಾಗೆ 800, 1200, 1600 ಹಾಗೆ 2000 ಇಯರ್ಸ್ಗೆ ನಮಗೆ 0 ಆಡ್ ಡೇಸ್ ಇರುತ್ತೆ.
ಸಿಂಪಲ್ ಇಂಟ್ರೆಸ್ಟ್ ವಿಡಿಯೋ ಟ್ಯುಟೋರಿಯಲ್ಗೆ ನಿಮಗೆ ಸ್ವಾಗತ. ನಾವು ಸಿಂಪಲ್ ಇಂಟ್ರೆಸ್ಟ್ಗೆ ಹೋಗೋ ಮೊದಲು ಇಂಟ್ರೆಸ್ಟ್ ಅಂತಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ನಾವು ನಮ್ಮ ಹಣವನ್ನ ಬ್ಯಾಂಕ್ ನಲ್ಲಿ ಡೆಪಾಸಿಟ್ ಮಾಡಿದಾಗ ಕೆಲವು ತಿಂಗಳುಗಳ ನಂತರ ಅಥವಾ ವರ್ಷಗಳ ನಂತರ ನಮಗೆ ಬ್ಯಾಂಕ್ನವರು ಆ ದುಡ್ಡನ್ನ ವಾಪಸ್ ಕೊಡುವಾಗ ನಾವು ಇಟ್ಟಷ್ಟೇ ಹಣವನ್ನ ಕೊಡೋದಿಲ್ಲ, ಅದಕ್ಕೆ ಬಡ್ಡಿಯನ್ನ ಸೇರಿಸಿ ನಮಗೆ ಹಣವನ್ನ ವಾಪಸ್ ಮಾಡ್ತಾರೆ. ಆ ಬಡ್ಡಿಯನ್ನ ನಾವು ಇಂಟ್ರೆಸ್ಟ್ ಅಂತ ಕರಿತೀವಿ. ನಾವು ಕೊಡುವಾಗ ಅಮೌಂಟ್, ಪ್ರಿನ್ಸಿಪಲ್ ಅಮೌಂಟ್ ಅನ್ನ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡಿದ್ರೆ ಅವರು ನಮಗೆ ವಾಪಸ್ ಕೊಡುವಾಗ ಪ್ರಿನ್ಸಿಪಲ್ ನ ಜೊತೆ ಇಂಟ್ರೆಸ್ಟ್ ಅನ್ನು ಸೇರಿಸಿ ವಾಪಸ್ ಕೊಡ್ತಾರೆ. ಹಾಗೆ ನಾವು ಬ್ಯಾಂಕ್ ನಿಂದ ಸಾಲ ತೆಗೆದುಕೊಳ್ಳುವಾಗ, ಬ್ಯಾಂಕ್ ಲೋನ್ ತೆಗೆದುಕೊಳ್ಳುವಾಗ ಬ್ಯಾಂಕ್ನವರು ನಮಗೆ ಕೊಟ್ಟಿರೋ ಸಾಲವನ್ನ ನಾವು ಮರುಪಾವತಿ ಮಾಡುವಾಗ ಅದರ ಜೊತೆ ಇಂಟ್ರೆಸ್ಟ್ ಅನ್ನು ಸೇರಿಸಿ ನಾವು ವಾಪಸ್ ಕೊಡ್ತೀವಿ. ಲೋನ್ ಅಮೌಂಟ್ ಗೆ ಇಂಟ್ರೆಸ್ಟ್ ಅನ್ನ ಸೇರಿಸಿ ನಾವು ಬ್ಯಾಂಕಿಗೆ ಮರುಪಾವತಿ ಮಾಡ್ತೀವಿ. ಈ ಇಂಟ್ರೆಸ್ಟ್ ನಲ್ಲಿ ಮುಖ್ಯವಾಗಿ ಎರಡು ವಿಧವಾಗಿದೆ. ಒಂದು ಸಿಂಪಲ್ ಇಂಟ್ರೆಸ್ಟ್, ಕನ್ನಡದಲ್ಲಿ ನಾವು ಸರಳ ಬಡ್ಡಿ ಅಂತ ಕರಿತೀವಿ. ಇನ್ನೊಂದು ಕಾಂಪೌಂಡ್ ಇಂಟ್ರೆಸ್ಟ್, ಕನ್ನಡದಲ್ಲಿ ಚಕ್ರ ಬಡ್ಡಿ ಅಂತ ಕರಿತೀವಿ. ಈ ವಿಡಿಯೋ ಟ್ಯುಟೋರಿಯಲ್ ನಲ್ಲಿ ನಾವು ಸಿಂಪಲ್ ಇಂಟ್ರೆಸ್ಟ್ ಅನ್ನ ಡೀಟೇಲ್ ಆಗಿ ತಿಳ್ಕೊತೀವಿ, ಹಾಗೆ ಅದರ ರಿಲೇಟೆಡ್ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತೀವಿ. ಮುಂದಿನ ಟ್ಯುಟೋರಿಯಲ್ ನಲ್ಲಿ ಕಾಂಪೌಂಡ್ ಇಂಟ್ರೆಸ್ಟ್ ನ ಬಗ್ಗೆ ನಾವು ವಿವರವಾಗಿ ತಿಳ್ಕೊತೀವಿ. ಏನಿದು ಸಿಂಪಲ್ ಇಂಟ್ರೆಸ್ಟ್, ಹೇಗೆ ಸಿಂಪಲ್ ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದು ಅಂತಂದ್ರೆ, ಸಿಂಪಲ್ ಇಂಟ್ರೆಸ್ಟ್ ಈಕ್ವಲ್ ಟು ಪ್ರಿನ್ಸಿಪಲ್ ಅಮೌಂಟ್ ಇಂಟು ಟೈಮ್ ಪೀರಿಯಡ್. ನಾವು ಎಷ್ಟು ದಿನಗಳ ಕಾಲ ಅಥವಾ ಎಷ್ಟು ವರ್ಷಗಳು, ತಿಂಗಳುಗಳ ಕಾಲ ಈ ಹಣವನ್ನ ಬ್ಯಾಂಕ್ ನಲ್ಲಿ ಇಡ್ತೀವಿ, ಅದನ್ನ ಟೈಮ್ ಪೀರಿಯಡ್ ಅಂತ ಕರಿತೀವಿ. ಹಾಗೆ ರೇಟ್ ಆಫ್ ಇಂಟ್ರೆಸ್ಟ್, ನಮಗೆ ವರ್ಷಕ್ಕೆ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಕೊಡ್ತಾರೆ ಅನ್ನೋದನ್ನ ಕನ್ಸಿಡರ್ ಮಾಡ್ತೀವಿ. ಡಿವೈಡೆಡ್ ಬೈ 100. ಸಿಂಪಲ್ ಆಗಿ ಹೇಳೋದಾದ್ರೆ ಸಿಂಪಲ್ ಇಂಟ್ರೆಸ್ಟ್ ಈಕ್ವಲ್ಸ್ ಟು PTR ಬೈ 100. ಇಲ್ಲಿ ನಮಗೆ ಬೇಕಾಗುವಂತ ಫ್ಯಾಕ್ಟರ್ಸ್ ಪ್ರಿನ್ಸಿಪಲ್ ಅಮೌಂಟ್, ಹಾಗೆ ಟೈಮ್, ಹಾಗೆ ರೇಟ್ ಆಫ್ ಇಂಟ್ರೆಸ್ಟ್. ಟೈಮ್ ಪೀರಿಯಡ್ ಸಾಮಾನ್ಯವಾಗಿ ನಾವು ಇಯರ್ಸ್ ಅಲ್ಲಿ ಲೆಕ್ಕವನ್ನ ಹಾಕ್ತಿವಿ, ಟೈಮ್ ಇನ್ ಇಯರ್ಸ್. ಹಾಗೆ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ಪರ್ ಆನಮ್, ರೇಟ್ ಆಫ್ ಇಂಟ್ರೆಸ್ಟ್ ಪರ್ ಆನಮ್ ಅಂದ್ರೆ ವರ್ಷಕ್ಕೆ ಎಷ್ಟು ಇಂಟ್ರೆಸ್ಟ್ ಅನ್ನೋದನ್ನ ನಾವು ಇಲ್ಲಿ ಕನ್ಸಿಡರ್ ಮಾಡ್ತೀವಿ. ಸಪೋಸ್ ನಮ್ಮ ಪ್ರಿನ್ಸಿಪಲ್ ಅಮೌಂಟ್ 100 ರೂಪೀಸ್ ಆಗಿದ್ರೆ, ನಾವೊಂದು ಬ್ಯಾಂಕ್ ನಲ್ಲಿ 100 ರೂಪೀಸ್ ಅನ್ನ ಡೆಪಾಸಿಟ್ ಮಾಡಿದ್ರೆ ಒಂದು ವರ್ಷ ಟೈಮ್ ಪೀರಿಯಡ್ 1 ಇಯರ್ ಟೈಮ್ ಪೀರಿಯಡ್ ಡೆಪಾಸಿಟ್ ಮಾಡಿ ರೇಟ್ ಆಫ್ ಇಂಟ್ರೆಸ್ಟ್ 10% ಆದ್ರೆ ನಮಗೆ ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಗುತ್ತೆ ಅಂತಂದ್ರೆ 100 ರೂಪಾಯಿ. ಒಂದು ವರ್ಷಕ್ಕೆ 10% ಪರ್ ಆನಮ್, 10 ಅಂತ ಕೊಟ್ಟು ಡಿವೈಡ್ ಬೈ 100. 100. ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ 10 ರೂಪೀಸ್ ಆಗತ್ತೆ. ನಮಗೆ ಬ್ಯಾಂಕ್ನವರು ಒಂದು ವರ್ಷದ ನಂತರ ಆ ದುಡ್ಡನ್ನು ಕೊಡುವಾಗ ಪ್ರಿನ್ಸಿಪಲ್ ಅಮೌಂಟ್ 100 ರೂಪೀಸ್ ನ ಜೊತೆಗೆ ಈ ಇಂಟ್ರೆಸ್ಟ್ ಅಮೌಂಟ್ 10 ರೂಪೀಸ್ ಅನ್ನ ಸೇರಿಸಿ 110 ರೂಪೀಸ್ ಅನ್ನ ವಾಪಸ್ ಕೊಡ್ತಾರೆ. ಅದೇ ಟೈಮ್ ಪೀರಿಯಡ್ 2 ಇಯರ್ಸ್ ಆದ್ರೆ ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡುವಾಗ ಟೈಮ್ ಪೀರಿಯಡ್ ಇಂಟು 2 ಅಂತ ಮಾಡಿದ್ರೆ 20 ರೂಪೀಸ್ ಆಗತ್ತೆ. ಸೊ ಸಿಂಪಲ್ ಇಂಟ್ರೆಸ್ಟ್ ಅನ್ನೋದು ಪ್ರತಿ ವರ್ಷಕ್ಕೂ ಅಷ್ಟೇ ಸೇಮ್ ಇರತ್ತೆ ಅಮೌಂಟ್. ರೇಟ್ ಆಫ್ ಇಂಟ್ರೆಸ್ಟ್ ಮೇಲೆ ಹಾಗೆ ಟೈಮ್ ಪೀರಿಯಡ್ ಮೇಲೆ ನಮ್ಮ ಸಿಂಪಲ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಆಗತ್ತೆ. ಸಿಂಪ್ಲಿಫಿಕೇಶನ್ ವಿಡಿಯೋ ಟ್ಯುಟೋರಿಯಲ್ಗೆ ನಿಮಗೆ ಸ್ವಾಗತ. ಏನಿದು ಸಿಂಪ್ಲಿಫಿಕೇಶನ್? ಸಿಂಪ್ಲಿಫಿಕೇಶನ್ ಅಂದ್ರೆ ಕನ್ನಡದಲ್ಲಿ ಸರಳೀಕರಣ ಅಂತ ಕರಿತೀವಿ. ಸಿಂಪ್ಲಿಫಿಕೇಶನ್ ಪ್ರಾಬ್ಲಮ್ಸ್ ನಮಗೆ ಕೊಟ್ಟಾಗ ಅದು ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಆಗಿರುತ್ತೆ. ಆ ಪ್ರಾಬ್ಲಮ್ ಸ್ಟೇಟ್ಮೆಂಟ್ಸ್ ನ ನಾವು ಮ್ಯಾಥಮೆಟಿಕಲ್ ಈಕ್ವೇಶನ್ಸ್ ಆಗಿ ಕನ್ವರ್ಟ್ ಮಾಡಿ ಅದನ್ನ ಸಿಂಪ್ಲಿಫೈ ಮಾಡಿ ಮಿಸ್ಸಿಂಗ್ ವ್ಯಾಲ್ಯೂಸ್ ನ ಫೈಂಡ್ ಔಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಮಗೆ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಅಲ್ಲಿ ವೆರಿ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಅಲ್ಲಿ 10 ಆಪಲ್ಸ್, 10 ಆಪಲ್ಗಳ ಕಾಸ್ಟ್ 100 ರೂಪಾಯಿ ಆದ್ರೆ ಒಂದು ಆಪಲ್ ನ ಬೆಲೆ ಎಷ್ಟು ಅಂತ ಕೇಳ್ತಾರೆ. ಹಾಗಿದ್ದಾಗ ನಾವು ಏನ್ ಮಾಡ್ಬೇಕು, ಮೊದಲಿಗೆ ಇದನ್ನ ಒಂದು ಈಕ್ವೇಶನ್ ಫಾರ್ಮ್ ಅಲ್ಲಿ ಕನ್ವರ್ಟ್ ಮಾಡ್ಕೋಬೇಕು.
ಫಾರ್ ಅಸಂಪ್ಷನ್ ಲೆಟ್ ಒನ್ ಆಪಲ್ ಪ್ರೈಸ್, ಒಂದು ಆಪಲ್ ನ ಬೆಲೆ ಈಕ್ವಲ್ಸ್ ಎಕ್ಸ್ ಅಂತ ತಗೊಳ್ಳೋಣ. ನಮಗೆ ಗೊತ್ತಿರೋದು ಇಲ್ಲಿ ಪ್ರಾಬ್ಲಮ್ ಅಲ್ಲೇ ಕೊಟ್ಟಿದ್ದಾರೆ ಸ್ಟೇಟ್ಮೆಂಟ್ ಅಲ್ಲಿ 10 ಆಪಲ್ಸ್ ಈಕ್ವಲ್ಸ್ 100 ರುಪೀಸ್ ಅಂತ. ಹಾಗಿದ್ದಾಗ 10 ಇಂಟು ಎಕ್ಸ್, ಒಂದು ಆಪಲ್ ನ ಬೆಲೆ ಎಕ್ಸ್ ರುಪೀಸ್ ಆದ್ರೆ 10 ಇಂಟು ಎಕ್ಸ್ ಈಕ್ವಲ್ಸ್ 100 ರುಪೀಸ್. ಇದು ನಮಗೆ ಈಕ್ವೇಶನ್ ಆಯ್ತು. ಈಗ ನಾವು ಎಕ್ಸ್ ಅನ್ನ ಫೈಂಡ್ ಔಟ್ ಮಾಡಿದ್ರೆ ನಮಗೆ ಒಂದು ಆಪಲ್ ನ ಬೆಲೆ ತಿಳಿಯುತ್ತೆ. ಎಕ್ಸ್ ಈಕ್ವಲ್ಸ್ 100/10 ಈಕ್ವಲ್ಸ್ 10 ರುಪೀಸ್. ಹೀಗೆ ನಮಗೆ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಾರೆ, ಅದರಲ್ಲಿ ಒಂದು ಮಿಸ್ಸಿಂಗ್ ವ್ಯಾಲ್ಯೂ ಇರುತ್ತೆ. ಆ ಮಿಸ್ಸಿಂಗ್ ವ್ಯಾಲ್ಯೂನ ನಾವು ಕಂಡುಹಿಡಿಬೇಕು. ಇನ್ನೊಂದು ಎಕ್ಸಾಂಪಲ್ ನೋಡೋದಾದ್ರೆ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಹೀಗಿರುತ್ತೆ: ಪ್ರೈಸ್ ಆಫ್ 5 apples and 10 bananas equals 60 rupees. ಕೊಟ್ಟಿದ್ದಾರೆ, ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. 5 ಆಪಲ್ ಹಾಗೆ 10 ಬನಾನಾ ಬೆಲೆ 60 ರೂಪಾಯಿ ಆಗಿದೆ. ಹಾಗೆ 3 apples, ಇಲ್ಲಿ ಇನ್ನೊಂದು ಸ್ಟೇಟ್ಮೆಂಟ್ ಅನ್ನು ಸಹ ಕೊಟ್ಟಿದ್ದಾರೆ. 3 apples and 5 bananas, 3 ಆಪಲ್ ಹಾಗೆ 5 ಬನಾನಾದ ಬೆಲೆ 34 ರೂಪಾಯಿ. ಹಾಗಿದ್ದಾಗ ನಾವು ಒಂದು ಆಪಲ್ ನ ಬೆಲೆ ಹಾಗೆ ಒಂದು ಬಾಳೆಹಣ್ಣಿನ ಬೆಲೆ, ಒಂದು ಬನಾನಾ ಬೆಲೆ ಎಷ್ಟು ಅನ್ನೋದನ್ನ ಕಂಡುಹಿಡಿಬೇಕು. ನಮಗೆ ಇಲ್ಲಿ ಎರಡು ಪ್ರಾಬ್ಲಮ್ ಸ್ಟೇಟ್ಮೆಂಟ್ಸ್ ಅನ್ನ ಕೊಟ್ಟು ಎರಡು ಡಿಫರೆಂಟ್ ಕ್ವಾಂಟಿಟೀಸ್, ಇಲ್ಲಿ 5 ಆಪಲ್ 10 ಬನಾನಾ ಹಾಗೆ ಇಲ್ಲಿ 3 ಆಪಲ್ ಹಾಗೆ 5 ಬನಾನಾ ಬೆಲೆಯನ್ನ ಕೊಟ್ಟಿದ್ದಾರೆ. ಇದನ್ನ ನಾವು ಮೊದಲಿಗೆ ಈಕ್ವೇಶನ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಇಲ್ಲಿ ನಾನು ಅಸಂಪ್ಷನ್ ತಗೊಳ್ಳೋದು, ಲೆಟ್ ಪ್ರೈಸ್ ಆಫ್ 1 ಆಪಲ್ ಈಕ್ವಲ್ಸ್ ಎಕ್ಸ್ ರುಪೀಸ್, ಹಾಗೆ ಪ್ರೈಸ್ ಆಫ್ 1 ಬನಾನಾ ಈಕ್ವಲ್ಸ್ ವೈ ರುಪೀಸ್. ಎಕ್ಸ್ ಅಂಡ್ ವೈ ಗಳಲ್ಲಿ ನಾನು ಬೆಲೆಯನ್ನ ತಗೋತೀನಿ. ಈಗ 5 ಆಪಲ್ ನ ಬೆಲೆ 5 ಇಂಟು ಎಕ್ಸ್ ಪ್ಲಸ್ 10 ಬನಾನಾಸ್ 10 ಇಂಟು ವೈ ಈಕ್ವಲ್ಸ್ 60 ರುಪೀಸ್ ಅಂತ ಅವರು ಕೊಟ್ಟಿದ್ದಾರೆ. ಇದು ಮೊದಲನೇ ಸ್ಟೇಟ್ಮೆಂಟ್ ಆಗತ್ತೆ. ಹಾಗೆ ಮೊದಲನೇ ಸ್ಟೇಟ್ಮೆಂಟ್ ಅನ್ನ ನಾವು ಈಕ್ವೇಶನ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದೀವಿ. ಎರಡನೇ ಸ್ಟೇಟ್ಮೆಂಟ್ 3 ಆಪಲ್ ಹಾಗೆ 5 ಬನಾನಾಗಳ ಬೆಲೆ 34 ರೂಪಾಯಿ ಆದ್ರೆ 3x ಪ್ಲಸ್ 5y ಈಕ್ವಲ್ಸ್ 34 ರುಪೀಸ್. ಇದು ಈಕ್ವೇಶನ್ 2 ಆಗತ್ತೆ. ನಾವು ಈ ಈಕ್ವೇಶನ್ ಅನ್ನ ಸಾಲ್ವ್ ಮಾಡಿ ಎಕ್ಸ್ ಹಾಗೂ ವೈ ಗಳ ವ್ಯಾಲ್ಯೂನ ಕಂಡುಹಿಡಿಬೇಕು. ಇದನ್ನ ಹೇಗೆ ಮಾಡೋದು ಅಂತಂದ್ರೆ, ಈ ಈಕ್ವೇಶನ್ ಅನ್ನ ನಾವು ಸಿಂಪ್ಲಿಫೈ ಮಾಡಬೇಕು. ಸಿಂಪ್ಲಿಫೈ ಮಾಡಿ ಎಕ್ಸ್ ಅಂಡ್ ವೈ ವ್ಯಾಲ್ಯೂಸ್ ಅನ್ನ ಕಂಡುಹಿಡ್ಕೋಬೇಕು. ಇಲ್ಲಿ ಈಕ್ವೇಶನ್ ಅನ್ನು ನೋಡ್ತಿದ್ರೆ 5x plus 10y equals 60, 3x plus 5y equals 34 ಅಂತ ಇದೆ. ನಾವು ಇಲ್ಲಿ 1 minus 2, ಈಕ್ವೇಶನ್ 1 ಮೈನಸ್ ಈಕ್ವೇಶನ್ 2 ಅನ್ನ ಮಾಡಿದ್ರೆ ನೋಡಿ, 5x plus 10y equals 60 minus 3x plus 5y equals 34. ಇದನ್ನ ಹೇಗೆ ಸಬ್ಟ್ರಾಕ್ಟ್ ಮಾಡೋದು ಅಂದ್ರೆ ನೋಡಿ, ಇಲ್ಲಿ ಮೈನಸ್ ಮಾಡ್ತೀನಿ, ಮೈನಸ್ ಮೈನಸ್ 5x ಇಂದ 3x ಅನ್ನ ಕಳಿಬೇಕು, 10y ಇಂದ 5y ಅನ್ನ ಕಳಿಬೇಕು, 60 ಇಂದ 34 ಅನ್ನ ಕಳಿಬೇಕು. ಹೀಗೆ ಕಳೆದಾಗ ನಮಗೆ ಇನ್ನೊಂದು ಈಕ್ವೇಶನ್ ಬರುತ್ತೆ. ಆದ್ರೆ ಅದು ಅಷ್ಟು ಹೆಲ್ಪ್ ಆಗೋದಿಲ್ಲ. ನಾವು ಇಲ್ಲಿ ಒಂದು ವ್ಯಾಲ್ಯೂ ಅನ್ನ ಎಲಿಮಿನೇಟ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ಎಕ್ಸ್ ಅಥವಾ ವೈ ವ್ಯಾಲ್ಯೂ ಅನ್ನ ಎಲಿಮಿನೇಟ್ ಮಾಡೋದಕ್ಕೆ ಟ್ರೈ ಮಾಡಿ ಒಂದೇ ವೇರಿಯೇಬಲ್ ನ ಉಳಿಸ್ಕೊಂಡಾಗ ನಮಗೆ ಅದರ ವ್ಯಾಲ್ಯೂ ಅನ್ನ ಈಸಿಯಾಗಿ ಕಂಡುಹಿಡಿಯಲಿಕ್ಕೆ ಆಗತ್ತೆ. ಅದಕ್ಕೆ ನಾನೇನ್ ಮಾಡ್ತೀನಿ, ಈ ಈಕ್ವೇಶನ್ 2 ಅನ್ನ ಮಲ್ಟಿಪ್ಲೈ ಬೈ 2 ಮಾಡ್ತೀನಿ. ಮಲ್ಟಿಪ್ಲೈ ಬೈ 2 ಮಾಡಿದಾಗ ಅದು 6x ಪ್ಲಸ್ 10y ಈಕ್ವಲ್ಸ್ 64 ಆಗತ್ತೆ. 6x plus 10y equals 64. ಇದನ್ನ ನಾನು ಈಕ್ವೇಶನ್ 3 ಅಂತ ತಗೋತೀನಿ. ಈಗ ನಾನು 1 minus 3, ಈಕ್ವೇಶನ್ 1 ಇದು ಈಕ್ವೇಶನ್ 1 ಇದೆ, ಮೈನಸ್ ಈಕ್ವೇಶನ್ 3 ಅನ್ನ ಮಾಡ್ತೀನಿ. ನಾನು ಯಾಕೆ ಇಲ್ಲಿ ಮಲ್ಟಿಪ್ಲೈ ಮಾಡ್ಕೊಂಡೆ 2 ಇಂದ ಅಂದ್ರೆ ನೋಡಿ, ಇಲ್ಲಿ 10y ಇದೆ, ಪ್ಲಸ್ 10y ಇದೆ, ಇಲ್ಲಿ ಮೈನಸ್ 10y ಇದೆ. ಇದನ್ನ ನಾನು ಸಬ್ಟ್ರಾಕ್ಟ್ ಮಾಡಿದಾಗ ನಮಗೆ 10y ಮೈನಸ್ 10y 0 ಆಗುತ್ತೆ, ಬರೀ x ಮಾತ್ರ ಉಳ್ಕೊಳ್ಳುತ್ತೆ. ಹಾಗಾಗಿ ಒಂದೇ ವೇರಿಯೇಬಲ್ ನ ವ್ಯಾಲ್ಯೂ ನಮಗೆ ಅಲ್ಲಿ ಸಿಗೋದ್ರಿಂದ ನಾನು ಈಕ್ವೇಶನ್ 2 ಅನ್ನ 2 ಇಂದ ಮಲ್ಟಿಪ್ಲೈ ಮಾಡಿಕೊಂಡು ಈ ಈಕ್ವೇಶನ್ 3 ಅನ್ನ ತಗೊಂಡಿದ್ದೀನಿ. ಈಗ ಇದನ್ನ ಸಬ್ಟ್ರಾಕ್ಟ್ ಮಾಡಿದ್ರೆ 5x ಮೈನಸ್ 6x ಈಕ್ವಲ್ಸ್ ಮೈನಸ್ x ಅಂತ ಬರುತ್ತೆ. 10y ಮೈನಸ್ 10y ಕ್ಯಾನ್ಸಲ್ ಆಗತ್ತೆ, ಇಲ್ಲಿ ಏನು ಬರೋದಿಲ್ಲ, ಈಕ್ವಲ್ಸ್ 60 ಮೈನಸ್ 64. 60 ಮೈನಸ್ 64 ಇಲ್ಲಿ ನೋಡಿ, 34 ಇಂಟು ನಾನು ಮಲ್ಟಿಪ್ಲೈ ಬೈ 2 ಮಾಡಿದಾಗ ಇದು 68 ಆಗುತ್ತೆ. 68 60 ಮೈನಸ್ 68 ಇಸ್ ಮೈನಸ್ 8. ಸೊ x ಈಕ್ವಲ್ಸ್ 8. x ಅಂತಂದ್ರೆ ಏನು? x ಅನ್ನೋದು ಒಂದು ಆಪಲ್ ನ ಬೆಲೆ. ಹಾಗಿದ್ರೆ ಒಂದು ಆಪಲ್ ನ ಬೆಲೆ 8 ರೂಪಾಯಿ ಆದ್ರೆ ಈಗ ಬನಾನಾ ಬೆಲೆ ಹೇಗೆ ಕಂಡುಹಿಡಿಯೋದು? ಯಾವ್ದಾದ್ರು ಒಂದು ಈಕ್ವೇಶನ್ ಅಲ್ಲಿ ನಾವು x ಅನ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. 5x plus 10y equals 60 ಅನ್ನೋದನ್ನ ತಗೊಂಡ್ರೆ 5 into 8 plus 10 into y equals 60. 40 plus 10y equals 60.
10y equals 60 minus 40. 40 ಅನ್ನು ಈ ಕಡೆ ಕಳಿಸಿದ್ರೆ minus 40 ಆಗುತ್ತೆ. 10y equals 20. y equals 20 by 10, 2 rupees. y equals 2 rupees. ಅಂದ್ರೆ ಒಂದು ಆಪಲ್ ನ ಬೆಲೆ 8 ರೂಪಾಯಿ ಆದ್ರೆ ಒಂದು ಬನಾನಾದ ಬೆಲೆ 2 ರೂಪಾಯಿ. ಹೀಗೆ ನಾವು ಪ್ರಾಬ್ಲಮ್ ಸ್ಟೇಟ್ಮೆಂಟ್ಸ್ ಅನ್ನ ಮ್ಯಾಥಮೆಟಿಕಲ್ ಈಕ್ವೇಶನ್ಸ್ ಆಗಿ ಕನ್ವರ್ಟ್ ಮಾಡಿಕೊಂಡು ಅಲ್ಲಿ ವೇರಿಯಬಲ್ಸ್ ನ ಸಿಂಪ್ಲಿಫೈ ಮಾಡಿ ವ್ಯಾಲ್ಯೂಸ್ ಅನ್ನ ಕಂಡು ಹಿಡ್ಕೋತೀವಿ. ಇದನ್ನೇ ನಾವು ಸಿಂಪ್ಲಿಫಿಕೇಶನ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ. ಕಾಂಪಿಟೇಟಿವ್ ಎಕ್ಸಾಮ್ಸ್ ನಲ್ಲಿ ಇಂತಹ ಸಿಂಪ್ಲಿಫಿಕೇಶನ್ ಪ್ರಾಬ್ಲಮ್ಸ್ ನ ನಾವು ಸಾಮಾನ್ಯವಾಗಿ ನೋಡಬಹುದು. ಇಂತಹ ಪ್ರಾಬ್ಲಮ್ಸ್ ಬಹಳ ಕಾಂಪ್ಲೆಕ್ಸ್ ಆಗಿಲ್ಲದೆ ಇದ್ರು ನಾವು ವ್ಯಾಲ್ಯೂಸ್ ಅನ್ನ ಈಕ್ವೇಶನ್ ಆಗಿ ಮಾಡುವಾಗ ಹಾಗೆ ಅದನ್ನ ಸಿಂಪ್ಲಿಫೈ ಮಾಡುವಾಗ ಹುಷಾರಾಗಿಲ್ಲದೆ ಇದ್ರೆ ವ್ಯಾಲ್ಯೂಸ್ ತಪ್ಪಾಗಿ ನಮ್ಗೆ ರಾಂಗ್ ರಿಸಲ್ಟ್ಸ್ ಬರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ ಕ್ವಶನ್ಸ್ ನ ಕಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.